ಹಲೋ ಅಣ್ಣ, ಹೇಳ. ಯಾವ ಬರ್ತಿ? ಯಾಕ ನಾ ಯಾಕೆ ಬರ್ಬೇಕ? ನೀ ಬಂದ್ಮ್ಯಾಗ ಬಗೆಹರಂಗ್ ಕಾಣ್ತಿದ್ಯಲ್ಲ, ನೀವೇನಾರು ಮಾತಾ ಕೇಳಲ್ಲ ಈಗನ. ಅವ ಅಪ್ಪನ್ ಕಿರಿಕಿರಿ ಬಾಳ ಆಗೈತಿ. ನಾ ಬಂದಾಗ ಬಗೆಹರಿ ತಗೋದು. ಆಯ್ತಾ ಬಾಬಾ, ಜಲ್ದಿ ಬಾ. ಸಿಟ್ಟಿಗೆರಿ ಯಾರ ಜೊತೆ ಮಾತಾಡಕತ್ತೀರಿ ಹಂಗ? ರೀ, ನಿಮ್ದೇನ ಕೆಲ್ಸ ಇದ್ರು ಬಿಟ್ ಬರ್ರಿ, ನನ್ ತವ್ರ ಮನೆಗೆ ಹೋಗ್ಬೇಕಾಗೈತಿ. ನಿತ್ತು ಪೆಟ್ಟ ಮ್ಯಾಗ ನಿಮ್ ತವ್ರ ಮನೆ ಹೋಗೋದಂದ್ರ ಯಾಕ ಯಾರಿಗೆ ಏನ್ರ ಆಗೈತೇನ? ಎದಕ್ ಹೋಗೋದಲ್ಲಿ ಮ್ಯಾಗ ಮ್ಯಾಗ? ಮನೇನ ಹೋಗಿ ಬಂದೀವಿ. ನಮ್ಮಪ್ಪ ನಮ್ಮ ಆಸ್ತಿ ಕೊಡಕ ನಾ ಯಾಕ ಅನ್ನಕತ್ತಾನ. ನಾ ಹೋದ್ರನ ಪಾಲ್ ಮಾಡ್ತಾನವ. ಅಪ್ಪನ ಆಸ್ತಿಗೆ ಆಸೆ ಪಡಾಕ ನೀ ಅಂತ ಹೇನಲ್ಲಿ ಅಲ್ಲಿ ಏನ್ ಹಕ್ಕೈತಿ? ನಿಮ್ಮ ಅಪ್ಪ ಅದಾನ, ನಿಮ್ಮ ಅಣ್ಣ ಅದಾನ, ಅವ್ರ ಏನ್ರ ಮಾಡ್ಕೊಳಕ ನೀ ಯಾಕೆ ಅವ್ರ ಆಸ್ತಿಗೆ ಆಸೆ ಪಡ್ತಿ? ನಮ್ಗೆ ಏನ್ ಕಮ್ಮಿ ಆಗೈತೆ ಅಂತ ಅವ್ರ ಆಸ್ತಿಗೆ ಆಸೆ ಪಡತಿ? ನಾ ಏನಾರ ಆಸ್ತಿ ಕೇಳಿಲ್ಲ ಅಂದ್ರ ಎಲ್ಲಾ ಆಸ್ತಿನ ಹೋಗಿ ಆಕಿನ ಹೆಣಕ್ ಬಡಿತಾನವ. ಯಾರ ಬಗ್ಗೆ ಮಾತಾಡಕತ್ತಿ? ನಿಮ್ಮ ಅಕ್ಕನ ಬಗ್ಗೆ? ನಿಮ್ಮ ಅಕ್ಕಗ ಆಸ್ತಿ ಕೊಡೋದ್ರಾಗ ಏನ್ ತಪ್ಪೈತಿ? ಆಕಿನ ಗಂಡನ ಕಳ್ಕೊಂಡು ಬಂದಾಳ, ಆಕಿಗೆ ಆಸರಿದ ತವ್ರ ಮನಿ. ನಿಮ್ಮಪ್ಪ ಅವ್ರು ಏನಾರ ಮಾಡಲ್ಲ ಯಾಕ? ನೀ ಮನ್ಯಾಗ ಆರಾಮದಿಲ್ಲ, ಆರಾಮ್ರ ಸಾಕ. ಅಕ್ಕಿ ಯಾಕೆ ನಮ್ಮ ಅಕ್ಕ ಕಳ್ರಿ? ಆ ಮನೆಗ ಸಂಬಂಧ ಇರೋದು ನಾನು, ನನ್ನ ಅಣ್ಣ, ನಮ್ಮಪ್ಪ ಅಷ್ಟ. ನಿನಗೂ ಸಂಬಂಧ ಇರ್ಲಿಕ್ಕಂದ್ರು ನಿಮ್ಮ ಅಪ್ಪಗ ಆಕಿ ಸಂಬಂಧ ಅದಳ. ಹೆಂಗ್ ಮಾತಾಡ್ತೀವನು ನನಗೇನು ಬರೋದಾಗುದಿಲ್ಲ. ನಿನ್ನೂ ನಾ ಕಳಿಸ್ಕೊಡ್ದಲ್ ನೋಡ. ಈಗ ನನ್ ಕೂಡ ಬರ್ಲಿಲ್ಲ ಅಂದ್ರ ನನ್ನ ಮೇಲೆ ಆಡ ಆಗತ್ ನೋಡು. ಯಾರಿಗೆ ಫೋನ್ ಹಚ್ಚಿದ್ದೀಪ? ಯಾರಿಗೆ ಯಾಕೆ ಹಚ್ಚಲಿ? ತಂಗಿಗೆ ಹಚ್ಚಿದ್ದೆ. ಹಲೋ, ಮೊನ್ನೆರ ಹಬ್ಬ ಮುಗಿಸ್ಕೊಂಡು ಹೋಗ್ಯಾಳ. ಮತ್ತೆ ಯಾಕೆ ಬಾ ಬಾ ಅಂತ ಹೋಗಿ ಬಿದ್ದಿದ್ದಿ? ಪಾಪ ಅಷ್ಟು ದಿವ್ಸ ಆರಾಮ್ ಇರ್ಲಿ ಬಿಡು ಗಂಡನ ಮನ್ಯಾಗ. ಹಾ, ಆಕಿ ಅಲ್ಲಿ ಇದ್ದಷ್ಟ ನಿನ್ಗೆ ಬಾ ಖುಷಿಯನ? ಈಗ ಒಳಗೆ ಬಿದ್ದಾಳಲ್ಲ, ಈಕಿ ಮ್ಯಾಗ ಭಾಳ ಜೀವ ಅದೀನಿ, ನಮ್ಮ ಮ್ಯಾಗ ಏನು ಜೀವ ಇಲ್ಲ. ಅದಕ್ಕೆ ನಾವು ನೀ ಇರೋದ್ರಾಗ ಈ ಆಸ್ತಿಯಾಗ ನಾವು ಪಾಲ್ ಮಾಡ್ಕೋಬೇಕಂತ ಮಾಡೀವಿ. ಲೇ ಹುಚ್ಚ, ಆಸ್ತಿಯನ್ನ ಏನು ಕಟ್ಕೊಂಡು ಹೋಗ್ತೇನೆ ನಾನು? ಇಲ್ಲೇ ಬಿಟ್ಟು ಹೋಗ್ತೇನೆ, ಎಲ್ಲ ನಿಮ್ಗ. ಇದು ಒಳಗಿರಾಕಿ ನಿಮ್ಮ ಅಕ್ಕ ಅದಾಳ. ನಿಮ್ಮ ಅಕ್ಕ ಅಂದ್ಯ, ಆಕಿಗೋಷ್ಟು ಮರ್ಯಾದೆ ಕೊಟ್ಟು ಮಾತಾಡು. ಏನದು ಆಕಿ ಈಕಿ ಅಂತ ಮಾತಾಡಿದ್ರೆ ಚಂದ ಅಲ್ಲಪ್ಪ ಅದು. ಆಕಿ ಯಾಕೆ ನಮ್ಮ ಅಕ್ಕ ಕಾಳ? ಆಕಿ ಏನಿನ ಮೊದಲೇ ಹೆಂಡತಿ ಮಗಳದಾಳ. ನಮ್ಮ ತಂಗಿ ಲಕ್ಷ್ಮಿ ಹೋಗ್ಬೇಕ್ರೆ ನನಗೆ. ಏಯ್, ಅವುಗಳು ಬೇರೆ ಬೇರೆ ಇದ್ರು ಅಪ್ಪ ಒಬ್ಬನ ಅನ್ನೋದನ್ನ ನೆನಪಿರ್ಲಿ ನಿನಗ. ಅಪ್ಪ ನೀರ್ ತಗೋ, ಗುಳಿಗೆ ತಗೊಂಡಿನಪ್ಪ. ಏನು ಗುಳಿಗೆ ತಗೊಂತೀವ? ಇವ್ರ ಚಿಂತ್ಯಾಗ ನನಗ ಸಾಕಾಗಿ ಹೋಗೈತಿ. ದೇವ್ರ ಲಘುನ ನಾನು ಕರ್ಕೊಂಡು ಬಿಡ್ಬೇಕಂತವ. ಅಪ್ಪ ಮುಂಜಾನೆ ಎಂತ ಮಾತು ಮಾತಾಡ್ತೀನಿ ನೀನು? ನನ್ನ ಆಯಸ್ಸು ಆ ದೇವ್ರು ನಿನಗ ಕೊಡ್ಲಿ. ಈ ಮನೆಗ್ ನೀನು ನಡ್ಗಂಬಿದ್ದಂಗ. ಯವ್ವ, ನೀ ಪರದೇಶಿ ಅಕ್ಕಿ ಅಂತ ತಿಳಿದು ಇನ್ನೊಬ್ಬ ಅವನ್ನ ಕಟ್ಕೊಂಡು ಬಂದ. ಆದ್ರ ಅಂಥ ಪುಣ್ಯಾತ್ಮಗಿತ್ತಿ ಹೊಟ್ಯಾಗ ಇಂಥ ಹುಳುಗಳು ಹುಡುಕ್ತಾವಂತ ನನಗೆ ಗೊತ್ತಿರ್ಲಿಲ್ಲವ, ಗೊತ್ತಿರ್ಲಿಲ್ಲ. ಬರೀ ಮಾರಿ ಶರ್ಗಿ ಹಾಕಿ ಅಳುದ ನಿಮ್ ತೆಗದ ನೀವೆಂದ ಅಳಾಕತ್ತೀರಿ. ಈ ಮನಿನ ಉಜ್ಜಲ ಆಗೋಲ್ದ. ತಮ್ಮ, ಅಪ್ಪ ಹಿಂಗೆಲ್ಲ ಮಾತಾಡ್ತಾರನ? ಅವ ನಿಮ್ಮ ಅಪ್ಪದನಿಲ್ಲ. ಸಾಕ್ ಬಾಯ್ ಮುಚ್ಚುವ. ನನಗೇನ್ ತಮ್ಮಾತಿ? ನೀ ಯಾರೋ ನಾ ಯಾರೋ, ನನಗೆ ನೀ ಸಂಬಂಧ ಇಲ್ಲ. ಲೇ, ಆಕಿಗೆ ನೀ ಕೈ ಮಾಡಿ ಮಾತಾಡಕ್ ಹತ್ತಿದ್ಯ ಅಂದ್ರ ನೀ ನನ್ನ ಮಗ ಅನ್ನೋದು ಮರಿಬೇಕಾಕತಿ. ಮರ್ಯಾಕತ್ತಿ ತಗೋ. ಮೊದಲ ನಮ್ಮ ಆಸ್ತಿ ನಮಗ್ ಭಾಗ ಮಾಡಿಕೊಡು, ಆಮ್ಯಾಗ ನಾರ ಯಾಕೆ ನಿನಗೆ ಅಪ್ಪ ಅನ್ಲಿ, ನಿನ್ನ ಮಗಾರ ನಾಯಕ ಆಗ್ಲಿ. ಏಯ್, ನೀ ಜಗತ್ತು ನೋಡಾಕ್ ಹತ್ತಿದ್ದು ನಾ ಹಾಕಿದ ಭಿಕ್ಷೆಲಿಂದಲೇ. ಬರ್ಲಿಕ್ಕೆ ಲಕ್ಷ್ಮವ್ವ, ಅವಾಗ ಮಾತಾಡ್ತ ನಾನು. ಯಪ್ಪ, ಅವನ್ ಅನ್ನೋದು ನೀವೊಂದು ಅನ್ನೋದು ಸುಮ್ಮನೆ ಯಾಕೆ ಬೇಕಿದೆಲ್ಲ? ಏನವ ನೀನು ಹಾವು ಹೇಳಿದಂಗ ನಾವು ಕುಣಿದ್ವಿ ಅಂತಂದ್ರ ನಾಳೆ ನಿನ್ನ ಕೈಯಾಗ ನನ್ನ ಕೈಯಾಗ ಒಂದು ತಾಟ ಕೊಟ್ಟು ಕಳಿಸ್ತಾನವ. ಪಟ್ಟಿ ತುಂಬ್ಕೊಳಾಕ ಊರ್ ತುಂಬಾ ಬಿಕ್ಕಿ ಬೇಡಿ ಬದುಕಬೇಕಾಕತಿ. ಇಷ್ಟೆಲ್ಲ ಆಗಕತ್ತಿದ್ದು ನನ್ ಸಂಬಂಧ ಏನಪ್ಪ?
ಸುಮ್ನ ಜಗಳ ನೋಡಿದು ಯಾಕೆ ಬೇಕ? ಸುಮ್ ಕುಂದ್ರಿ. ನಮ್ಮ ಅಪ್ಪಂದ ಕಿರಿಕಿರಿ ಬಾಳ ಆಗೈತಿ. ನಮಗ್ ಕೊಡ್ದ ಇನ್ಯಾರಕ್ ಕೊಡ್ತಾನ ಆಸ್ತಿನ? ಬರ್ರಿ ನೀವೊಂಚೂರ್ ಮಾತಾಡ್ರಿ ಗಾಡಿ ಬಿಟ್ಟ. ಮಾತ್ ಕೇಳ ಎಲ್ಲರಿಗೂ ಕೆಟ್ಟೋಗುತ್ತೆ ನಡಿ. ಯಾಕಪ್ಪ ಮಗನಿಗ್ ಬಾಯ್ಗ್ ಬಂದಂಗೆಲ್ಲ ಮಾತಾಡತ್ತಿ ಅಂತಲ್ಲ? ಯಾಕ ಅವ ನಿನ್ ಮಗ ಅಲ್ಲೇನ? ನಾನ್ ನಿನ್ ಮಗಳಲ್ಲೇನ? ನೀ ಗಲಗಲ ಬಾಯಿ ಮಾಡ್ತಿ ಅಂತ ಹೇಳಿ ನಾನು ಗಲಗಲ ಬಾಯಿ ಮಾಡಕ್ ಆಗುದಿಲ್ಲ. ಹಳೆಯನ ಮುಂದ ಮರ್ಯಾದೆ ತೆಗಿಬೇಡ. ಅವನು ಪಾದ ತೊಳೆದು ಕಾಲ್ ತೊಳೆದು ನಿನ್ ದಾರಿ ಎರೆದು ಕೊಟ್ಟೀನಿ ನಾನು. ಅಂತ ಬಂಗಾರ ಅಂತ ಹಳ್ಯ ಅವನು ಮುಂದೆ ಹಿಂಗೆ ಯಾಕೋ ಅವಾಜ್ ಮಾಡಕತ್ತೀನಿ. ಮಾವಾರ ಅಪ್ಪ ಯಾಕೆ ಕಣ್ಣೀರ್ ಹಾಕ್ತೀರಿ? ಈಗ ಹೇಳ ಸಾಕಾಗೈತಿ ನನಗ. ಅಲ್ಲಿ ಮನ್ಯಾಗೂ ಹಂಗ ಕಿರಿಕಿರಿ, ಇಲ್ಲಿ ಬಂದ ಇಲ್ಲಿಗೆ ಕರಲ್ಲ ಕಿರಿಕಿರಿನ ಒಟ್ಟ. ನನಗ್ ಬುದ್ಧಿ ಹೇಳ ಸಾಕಾಗೈತ್ರಿ. ನೀವ್ ಹೇಳ್ತೀರ ಅಂದ್ರ ನಿಮ್ ಮಾತು ಕೇಳಾಕ್ತಾ ಇರಲ್ಲ ರೀ. ಅಪ್ಪನಂಗಿದ್ರ ನಾವು ಚಂದಂಗ ಮಾತಾಡ್ತಿದ್ವಿ. ಹೌದವ್ವ, ನಾನು ಅಪ್ಪನಂಗಿಲ್ಲವ. ಸಾಕಷ್ಟು ನಿನಗೆ ಸಾಲಿ ಕಲಿಸಿದೆ, ಗಟ್ಟುಳು ಮಂತ್ಯಾನ ನೋಡಿ ಮದ್ವಿ ಮಾಡಿನೂ ಕೊಟ್ಟೆ. ಆದರೂ ನಾನು ಅಪ್ಪನಂಗಿಲ್ವ, ಅಪ್ಪನಂಗಿಲ್ಲ. ಹಾಕಿಸ್ಬೇಡ, ನಿಮ್ಮ ಅಪ್ಪಗ ಕಣ್ಣೀರ್ ಹಾಕ್ಸಕ್ ಹೋಗ್ಬೇಡ. ನೋಡ ಆ ಜೀವ ಎಟ್ಟ ಮರ್ಗೈತಿ ಅನ್ನೋದ್ರ ನೋಡ. ಚಂದಗ ಬಂದಿ ಚಂದಗ ಮಾತಾಡಿ ಹೋಗೋಣ. ಆಸ್ತಿ ತಗೊಂಡಿನ ಹರ್ಕೊಂಡ್ ಕುಡಿಯಕಿದೇನ? ಈಗ ಈ ಬೆಂಕಿ ಎತ್ತಿದ್ದ ಆಸ್ತಿಯಿಂದ. ನಾವೇನ ಹೇಳ್ಯಾರ ಕೇಳ್ಯಾರ ಕೂತೀವಂದ್ರ ಈ ಎಲ್ಲಾ ಆಸ್ತಿ ತಗೊಂಡೋಗಿ ಆಕಿನ ಹೆಣಕ್ ಬಡಿತಾನವ. ಲೇ ಹೆಣ್ಣ ಹೊನ್ನ ಮನ್ನ ನಮಗೇನ್ರ ದಕ್ಬೇಕಂದ್ರ ದಕ್ಕಿರ್ತದ. ಅದ ಬೇಕಂತೇಳಿ ಹಿಂಗ್ ಕಬರ ಕುಂದ್ರಬಾರ್ದ. ಏನ್ ಹೇಳ್ಬೇಕು ನಿನಗ? ಲಕ್ಷ್ಮಿ ಯಾವ ಬಂದಿ ನೀರ್ ಕುಡಿ. ನಿನ್ನ ಕೈಯಾಗಿ ನೀರ್ ನಾನೇನಾರ ಕುಡ್ದಿನಂದ್ರ ನನ್ಗೂ ದರಿದ್ರ ಆತಿತ್ತ. ನಡಿಯ ಕಡೆ. ಲಕ್ಷ್ಮವ್ವ, ನೀನು ನನ್ನ ಮಗಳ, ಗೌರವನು ನನ್ನ ಮಗಳ. ಆಕೆಗಿದ್ದ ಬುದ್ಧಿ ನಿನಗೆ ಯಾಕೆ ಬರ್ಲಿಲ್ಲವ? ಅಪ್ಪ ಇಕ್ಕಿನಂಗ ನನ್ಗ ಮೆತ್ತಗ್ ಮಾತಾಡಕ್ ಬರುದಿಲ್ಲ. ನಾ ಇರೋದ ಹಿಂಗ್ ನೋಡು. ಲೇ ನೀ ಏನ್ ತವ್ರ ಮನಿ ಜಗಳ ಯಾಕತ್ ಬಂದ್ಯಾನ? ಯಾರಿಗೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ. ನಿಮ್ಮ ಅಕ್ಕದಳಕ್ಕಿ ಅವ್ರಿಗೆ ಕಿಮ್ಮತ್ ಕೊಡ. ನಿನ್ನ ಹಡಲ್ ಹಾಕೋದ ನಾವ ಅವ್ನ್ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ. ಆಸ್ತಿ ಆಸ್ತಿ ಆತ. ನಿಮ್ಮ ಅಣ್ಣನ ಮಾತ್ ಕೇಳಾಕತಿ ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗ. ರೀ ಇದು ನನ್ ತವ್ರ ಮನಿ ಆಸ್ತಿ ಐತಿ, ನನಗೂ ಹಕ್ಕ ಐತಿ. ನಾನ್ ಅದನ್ ಕೇಳಾಕತ್ತೀನಿ. ಯವ್ವ ಲಕ್ಷ್ಮವ್ವ, ಹೆಣ್ಣ ಹುಟ್ಟಿದ ಮ್ಯಾಲ ತವ್ರ ಮನಿ ಸುಖವಾಗಿರ್ಲಿ ಅಂತ ಬಯಸ್ಬೇಕವ. ಅದನ್ನ ಬಿಟ್ಟುಕೊಟ್ಟು ಆಸ್ತಿ ಬೇಕು ಅಂತ ಹಠಕ್ಕೆ ಬಿದ್ರಿ ಹೆಂಗ ಮಗಳ? ಅಪ್ಪ ನನ್ಗೇನ್ ಬೇಕಂತ ನಿನಗ್ ಗೊತ್ತೈತಿಲ್ಲ. ನಮ್ ಪಾಲಿನ ಆಸ್ತಿನ ನಮಗ್ ಕೊಟ್ಬಿಡು. ನಾವ್ ಈ ಕಡೆ ಬರುದೇ ಇಲ್ಲ. ಹಿಂಗ ದಿನ ಹೊತ್ತೊಂಟ್ರ ಜಗಳ ಚಲೋ ಅಲ್ಲ. ಆಸ್ತಿ ಯಾಕ ಆಸೆ ಪಡಕತ್ತಾರ? ಕೊಟ್ಬಿಡ್ಲ. ನೋಡುವ, ಇವ್ರು ಬಿದ್ದು ಹೊಳ್ಳೆ ಇವ್ರಿಗೆ ಆಸ್ತಿ ಒಳಗ ಭಾಗ ಸಿಗುದಿಲ್ಲ. ಹಂಗ ತಿಳ್ಕೊಂಡ್ರೆ ಇದ್ರಾಗ ಅರ್ಧ ಆಸ್ತಿ ನಿನಗೂ ಸಿಗತೈತಿ, ನಿನಗೂ ಕೊಡ್ಬೇಕಾಕತಿ. ಅದನ್ನ ತಿಳ್ಕೊಂಡು ಇವ್ರು ಬದುಕು ಮಾಡ್ಕೊಳ್ಳಿ. ಅಂದಾಗ ನೋಡು ನನ್ನ ಆಸ್ತಿ ಕೊಡೋದು. ಯಾಕೆ ತವ್ರ ಮನಿಗೆ ವಜ್ಜಾಕಿ? ಹೆಣ್ಣಿಗೆ ಹಠ ಇರಬಾರ್ದಂತ. ನಾ ಏನು ತಿಳಿಸಿಳಕ ನಿಮ್ಮ ಅಪ್ಪನಷ್ಟು ದೊಡ್ಡವಲ್ಲ, ನಿಮ್ಮ ಅಪ್ಪನಷ್ಟು ಬುದ್ಧಿವಂತನೂ ಅಲ್ಲ. ತವ್ರ ಮನಿಗೆ ವಜ್ಜಾಗಕ್ಕೆ ಹೋಗ್ಬೇಡ. ಬರಾಕ ಹೋಗಾಕ ಸ್ವಲ್ಪ ಮಾರಿ ಇಟ್ಕೋ. ಹೆಂಗ ಬಂದಿ ಹೆಂಗ್ ಚಂದಾಗ ಮಾತಾಡ್ಸಿ ನಡಿ ಹೋಗೋಣ ಊರಿಗೆ. ಇಲ್ಲಾಂದ್ರ ನನಗ್ ಸಲ್ಕಿ ಇಲ್ಲಿ ಬರಾಕ ಮಾರಿಲ್ಲಾರಂಗ್ ಮಾಡ್ತೀನಿ. ಯವ್ವ ಲಕ್ಷ್ಮವ್ವ, ನಿಮ್ಮವುಗಳ ಪುಣ್ಯನೋ ಏನ ನನ್ನ ಪುಣ್ಯನೋ, ದೇವರಂತ ಹಳೆ ಸಿಕ್ಕ ಅವನು ಕೊಟ್ಟು ಬದುಕು ಚಂದ ಅಲ್ವ? ನೋಡು, ನೀ ಇಲ್ಲೇನಾರ ತ್ರಾಸ ಕೊಟ್ಟಿ ಅಂತಂದ್ರ ಅಲ್ಲಿ ನಿನಗ ತ್ರಾಸ ಆಕತಿ. ವಿಚಾರ ಒಂದ್ ಮಾತು ಇನ್ನೇನಾರ ಹೆಚ್ಚಿಗೆ ಇಲ್ಲಿ ಏನಾರ ಆಸ್ತಿ ಬಗ್ಗೆ ಮಾತಾಡಕತ್ತೆ ಅಂದ್ರ ನೀ ನನ್ನ ಮನೆ ಹೊಸ್ಲ ತೊಳಗಿ ಭಾಳ ವಜ್ಜಿ ಬೀಳ್ತದ. ಹೆಂಗ ಬಂದಿ ಹೆಂಗ್ ಚಂದಾಗ ಮಾತಾಡಿ ಹೋಗು ನಡಿ. ಆಸ್ತಿ ಕೇಳಕ್ ಹೋಗ್ಬೇಡಿನ. ಈಗ ಬಿಡ್ತೀನಿ, ನಮ್ಮ ಮಣ್ಣು ಬರ್ಲಿ ಆವಾಗ ನೋಡ್ಕೋತೀನಿ. ನಡ್ರಿ ಹೋಗೋಣ. ಅಲ್ಲ ಹಂಗ ಬಂದ್ ಹಂಗ ಹೊಂಟಿರಲ್ಲ. ನಾಷ್ಟ ಮಾಡ್ತೀನಿ, ಚಾ ಮಾಡ್ತೀನಿ, ಕುಡಿದು ತಿಂದು ಆಮೇಲೆ ಹೋಗ್ರಿ. ನೋಡಪ್ಪ, ನಿನ್ನೆ ದರಿದ್ರ ಕೈಯಿಂದ ನಾವ್ ತಿನ್ನದ? ನಡೀರಿ. ಯವ್ವ ಹೋಗ್ಲಿ ಬಿಡು. ನೋಡುವ, ನಿನ್ನ ಕೈಯಾಗಿನ ಅನ್ನ ಉಣ್ಣು ಭಾಗ್ಯ ಹಾಕಿಗಿಲ್ಲ. ಒಂದದ ಅನ್ನದ ಅಗಳದ ಮ್ಯಾಲನು ಉಣ್ಣಾವನ ಹೆಸರು ಬರ್ದಿರ್ತೈತಂತ.
ಆ ಭಾಗ್ಯ ಅಪ್ಪ ಅನ್ನದ ಭಾಗ್ಯ ಬರ್ದಿರ್ಲಿಕ್ಕಂದ್ರು ಆಸ್ತಿ ಬಗ್ಗೆ ಬರ್ದಿರ್ತಿತ್ತಿಲ್ಲ. ಮಾವರ ಈಕಿ ಹಂಗಂತ ಅದೇನೋ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಬಂದು ನಾನು ನಿಮಗೆ ಭೇಟಿ ಹಾಕಿನಿ. ಬರ್ತೇನ್ರಿ. ಆತಪ್ಪ. ಬರ್ತೇನ್ರಿ. ನೋಡಿ ಇವ ನನ್ನ ಮಾ ಈಕಿ ಮನೆ ಬಿಟ್ಟು ಹೋಗೋ ತನಕ ನಿಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ಯವ್ವ ಹಂಗೆ ನನ್ನ ಮಾತು ಕೇಳಿ ಲಕ್ಷ್ಮವ್ವ. ನಡೀರಿ ಹೋಗೋಣ. ಲಕ್ಷ್ಮ ತವ್ರ ಮನೆ ಹೋಗ್ತಾಡ್ವಾ? ಇವತ್ತು ಹೊಂಟಿನಿ ಅಂತ ಹೇಳಿ ಖುಷಿ ಹಾಕಕ್ ಹೋಗ್ಬೇಡ್ರಿ. ಇವತ್ತೆಲ್ಲ ನಾಳ ಆಸ್ತಿ ತಗೊಂಡ್ ಹೋಗ ಹೋಗ್ತೀನಿ. ನಡೀರಿ. ಯಪ್ಪ ನೀ ಏನ್ರ ಇರ್ಲಿಕ್ಕಂತಂದ್ರ ನಾ ಹಾದಿ ಏನ ಹಾಕಿದ್ದೆ. ಯಾವ ಜನದಾಗ ಏನ್ ಪಾಪ ಮಾಡಿದ್ನ ಏನೋ ಸಣ್ಣ ವಯಸ್ಸಿನಾಗ ನನ್ ಗಂಡ ಕಳ್ಕೊಂಡೆ. ಅತ್ತೆ ಮನ್ಯಾಗ ಒಬ್ರು ಸೇರ್ಲಿಲ್ಲ. ಆ ಹೊತ್ನ್ಯಾಗ ನೀ ಕರ್ಕೊಂಬಂದು ನನಗ ಅಲ್ಲೆಲ್ಲಾದಿ. ಇಲ್ಲಿ ನೋಡಿದ್ರ ನಿಂದ ನಿಂಗ್ ರಗಡೆ ಐತಿ, ಆದ್ರೆ ನನ್ ಮುಂದ ಏನು ಆಗ್ಲಾರಂಗೆ ಇರ್ತಿಯಲ್ಲ ಯಪ್ಪ. ಯಪ್ಪ ನಾ ಬದುಕಿರ್ ಮಟ್ಟ ನನ್ನ ಜೋಪಾನ ಮಾಡ. ಮುಂದಿನ ಜನ್ಮ ಅನ್ನೋ ಒಂದ್ ಋಣ ಏನಾರ ಇತ್ತಂತಂದ್ರ ನನ್ ಹೊಟ್ಟೆ ಹುಟ್ಟ ಯಪ್ಪ, ನನ್ ಹೊಟ್ಟೆ ಯಾಕಲಾಕತ್ತೀವ? ಏನಾಯ್ತು? ಯಪ್ಪ ಹೊರಗಿನ ಮಂದಿ ಏನ್ ಬೇಕಾದ್ ಮಾತಾಡ್ಲಿ, ನಂದೇನೆ ಕೆಲ್ಸ್ಕೊಳಂಗಿಲ್ಲ. ಆದ್ರ ಮನೇನ್ ಮಂದಿ ಮಾತಾಡ್ತಾರಲ್ಲ, ಹುರೆ ಬೆಂಕಿಯಾಗ ಕೈ ಕಾಲ್ ಕಟ್ಟಿ ಹೋಗ್ದಂಗ ಆಕೈತಪ್ಪ. ನೋಡ್ಬೇ, ಅವು ಕಳ್ಳ ಕಕ್ಲಾತಿ ಇಲ್ಲಾರ್ದ ಹುಟ್ಟಿದ. ನಾ ನಿಮ್ಮಪ್ಪ ಜನವ, ಚಿಂತೆ ಮಾಡಕ್ ಹೋಗ್ಬೇಡ, ಚಿಂತೆ ಮಾಡ. ಯಪ್ಪ ಅವ್ರನ್ನ ಸೇಲಾರ ಮಾಡಾಕತ್ತಿದ್ದೆ, ಈ ಆಸ್ತಿ ಸಂಬಂಧ ಹೋದಿಲ್ಲ. ಅವ್ರಿಗೆ ಆಸ್ತಿ ಅವ್ರು ಕೊಟ್ಬಿಡು, ನನಗೊಂದು ತಿಳ್ಕೊಳ್ಳು ಇರಾಕಟ್ಟ ಆಸರೆ ಮಾಡಿಕೊಡ್ತಾರಲ್ಲ ಅಷ್ಟ ಸಾಕು. ಆಸೆ ಅಲ್ಲಿ ತನಕ ಮಾಡ್ತಾರವ, ನೀನು ಬ್ಯಾಸರ ಆಗೋ ತನ ಮಾಡ್ತಾರ. ಅದ ನೀ ಬ್ಯಾಸರ ಆದ ಮ್ಯಾಲ ಮನೆಯಿಂದ ಹೊರಗೆ ಹಾಕಿಬಿಡ್ತಾರ. ಯಾವ ಜನ್ರಿಗೆ ಏನ್ ಪಾಪ ಮಾಡಿಲ್ಲ ಅಂತ ಈ ಜನಗ ಕಣ್ಣೀರ ಕೈ ತೊಳಾಗದ್ದಿಲ್ಲಪ್ಪ, ಕಣ್ಣೀರ ಕೈ ಮಾಡ ಲಕ್ಷ್ಮಣ ಬಂದಿದ್ಲತ್ಲ ವಾದ್ಲನ ಚಾಲು ಮಾಡಿದನ. ಅಕ್ಕಿ ಅತ್ತಂಗ್ ಮಾಡುದು, ನೀ ಕರ್ದಂಗ್ ಮಾಡುದು. ಲಕ್ಷ್ಮಣ ಬಂದಿದ್ಲತ್ಲ, ಏನ್ ಮಾತಾಡಿದ್ರಿ? ಬಂದಿದ್ಲಪ್ಪ. ಹುಚ್ಚಿ ನಿನ್ನ ಮಾತು ಕೇಳಿ ಬಂದಿದ್ಲು, ಮತ್ತೆ ಹೋದ್ಲು. ಬಂದಿದ್ಲು ಗೊತ್ತೈತಿ, ಆದ್ರ ಆಸ್ತಿದ್ ಹೆಂಗ್ ಮಾಡಿದ್ರಿ? ಆಸ್ತಿನ ಬೇಕಂತ ಹೇಳಿ ಒಂಟಿ ಗಾಲಿ ಮೇಲೆ ನಿಂತು ಕೇಳಕ್ ಹಾಕಿರಲ್ಲ. ಈಗ ನಾನು ನಿಮ್ಗೇನು ಕಡಿಮೆ ಮಾಡೇನು? ಅಪ್ಪ ನೀ ಏನಾರ ಈಕಿನ ಕಡಿತ ಕೈಲಿ ಇಟ್ಕೊಂಡೆ ಅಂದ್ರ ನಮಗ್ ಕಾಯಂ ಕಡಿಮೆ ಮಾಡ್ತಿ. ಅದಕ್ಕ ಮುಂದಿನ ವಿಚಾರ ಇಟ್ಕೊಂಡ ನಾವ್ ನಿನ್ಗೆ ಆಸ್ತಿ ಕೇಳಾಕತ್ತಿದ್ದ. ಆಕಿ ಜೀವನದಾಗ ಬಹಳ ಸೋತಾಳಪ್ಪ, ಸತ್ತು ಬದುಕ್ಯಾಳ. ಆಕಿ ಬ್ಯಾರೆ ಯಾರು ಅಲ್ಲೋ, ನಿಮ್ಮ ಅಕ್ಕದಾಳು. ಆಕಿಗೆ ಹಿಂಗೆ ಮಾತಾಡ್ಬೇಡಪ್ಪ. ಆಕಿಗೆ ಮನ್ಸಿಗೆ ನೋವು ಕೊಡಬೇಡ. ಆಕಿ ಮನುಷ್ಯಗೆ ನೋವು ಹತ್ತುವಂಗ ಮಾತಾಡ್ಬಾರ್ದಂದ್ರ ನಿನ್ನ ಸ್ವಚ್ಛ ಮನಸ್ಸಲ್ಲಿ ಆಸ್ತಿ
ಅಮ್ಮ, ಆಸ್ತಿ ಸಲುವಾಗಿ ತಂದಿ ಕೂಡ ಕುಸ್ತಿ ಹಿಡ್ದಂಗ್ ಮಾತಾಡಕತ್ತೀಯಲ್ಲ. ನೀನು ಮಾತು ಕೇಳಿದ್ರೆ ನಗಬೇಕು ಅಳಬೇಕು ನನಗೊಂದು ತಿಳಿದ ಗೌರವ. ಅಳಬೇಡ, ಒಳಗೆ ಹೋಗು. ಲಕ್ಷ್ಮಿ ಬಂದಾಗ ನಾ ಇರ್ಬೇಕಾಗಿತ್ತ. ಏನ್ ಮಾತಾಡ್ಬೇಕೋ ಮಾತಾಡ್ತಿದ್ದೆ. ನಾನ ಒಬ್ಬನಿಗೆ ಹೋಗ್ತೀನಿ, ಅಲ್ಲಿ ಏನ್ ಮಾತಾಡ್ಬೇಕು ಮಾತಾಡಿ ಬರ್ತೀನಿ. ಏ ತಮ್ಮ, ನನ್ನ ಮಾತು ಕೇಳು. ಏನು ಹುಚ್ಚಡಗದ ನಿನ್ನ ಗಂಡನ್ ಕರ್ಕೊಂಬಂದ್ ಏನ್ರ ಮಾತಾಡ್ತಿತ್ತ ನಾ ತಿಳ್ಕೊಂಡ್ರ ಅವ್ರ ಅಂದಂಗ ಅನ್ಸ್ಕೊಂಬಂದಿ ಅಲ್ವಾ? ಮೊದಲು ಅಪ್ಪಗ್ ಬುದ್ಧಿ ಇಲ್ಲ, ನಾ ಏನನ್ನ ಮಾಡ್ಲಿ? ನಾನು ನೀನು ಅಪ್ಪ ಕೆಟ್ಟಾಗ್ರ ಆಗೋಲಕ್ಕ ಕೆಟ್ಟಾಗಿ ನಿತ್ಯ ಹೋದ್ರೆ ನಮ್ಮ ಆಸ್ತಿ ಎಲ್ಲ ನಮಗ್ ದಕ್ತತಿ. ಇಲ್ಲಾಂದ್ರೆ ಎಲ್ಲಾ ಆಸ್ತಿ ಅವ್ರ ಹೆಣಕ ಬಿಡಿತಾನವ. ಅಣ್ಣ ಹಂಗ ಮಾಡ್ಬೇಕು. ಅಪ್ಪನ್ ಮುಂದೆ ಇವ್ರ ಅದರಲ್ಲ ನನಗ ಬೈದ್ ಕರ್ಕೊಂಡ್ ಬಂದಾರ. ಲಕ್ಷ್ಮಿ, ನಾವೇನಾರ ಮಾಡಿ ಮೊದಲ ಆಸ್ತಿ ದಕ್ಕಿಸ್ಕೋಬೇಕ. ಇಲ್ಲಾಂದ್ರ ಆಕಿನ ಮೊದಲು ಒಂದು ಹೊರಗಡೆ ಹಾಕ್ಬೇಕು. ಆಕಿ ಏನಾರ ನಮ್ ಮನೆಗ್ ಇದ್ಲ ಅಂತಂದ್ರ ಮೊದ್ಲು ಆ ಕೆಲ್ಸ ಮಾಡ್ತಿದ್ದೆ. ಆಕಿ ಇರೋದು ನಿಮ್ ಮನ್ಯಾಗ. ನಮ್ಮ ಮಣಿ ನಿಮ್ ಮಣಿ ಅಂತ ಹೇಳಿ ಎರಡು ಮಾಡಿ ಮಾತಾಡಕ್ ಹೋಗ್ಬೇಡ. ನಾವಿಬ್ರು ಒಂದಾಗಿ ಮೊದಲು ಆದಗದ ಮಾಡೋಣ. ಅನ್ನಾಗಿ ತಂಗಿಗೆ ಬುದ್ಧಿ ಹೇಳ್ತಿ ನಾ ಮಾಡಿದ್ರ ಅದೆಲ್ಲ ಇಲ್ಲಿ ಬಂದು ತಲೆ ತುಂಬಾಕತಿಲ್ಲ. ನನ್ನ ಮನ್ಯಾಗ ಅಂತದೇನೋ ನಡೀದಿಲ್ಲ. ಬಂದಿರಿ ಚಂದಾಗ ಮಾತಾಡ್ರಿ ಹೋಗ್ರಿ ಅಷ್ಟೇ. ಇಲ್ಲಿ ಬಂದು ಅಕ್ಕಿ ತಲೆ ಯಾಕೆ ತುಂಬಾಕತ್ತೀರಿ? ನೀವು ಮಾಡದಪ್ಪನ ಆಸ್ತಿ ಕಸೋಳಕ್ಕ ನೀವು ಇಟ್ಟು ಬಡ್ದಾಡಕತ್ತಿರಲ್ಲ. ನಿಮ್ಗೆ ನಾಚಿಕೆ ಬರ್ದಲ್ಲ? ಮಾವಾರ, ನಮ್ಮ ಮನೆ ವಿಚಾರ ಏನ್ರ ಇರ್ತಾವ. ಅದರ ಇಟ್ಕಿಟ್ ಕೈ ಜೋಡಿಸಿಲ್ಲ ಅಂದ್ರೆ ನಮ್ಮ ಆಸ್ತಿ ನಮಗ್ ದಕ್ತತೆ. ಇಲ್ಲಾಂದ್ರ ಮನ್ಯಾಗ ಮೂಲ್ಯಾಗ ಬಿದ್ದಾವಲ್ಲ ಆಕಿ ಹೆಣಕ್ ಹೋಗತ್ತೆ ಎಲ್ಲ ಆಸ್ತಿ. ಆಕಿನ ಬೇರೆದಕ್ಕಲ್ಲ, ನಿಮ್ಮ ಅಕ್ಕದಳ. ನಾ ಹೇಳೋ ಮಾತು ನೀ ಕೆಟ್ಟ ಅನಿಸ್ತಿರೋಲ್ಲ. ಆದ್ರ ನಿಮ್ಮ ಅಪ್ಪನ ಮೊದ್ಲೇ ಹಿಂತಿ ಮಗಳದಾಳ. ಅಂದ್ರ ನಿಮ್ಗ ಅಕ್ಕ ಇದ್ದಂಗಲ್ಲ. ಲಕ್ಷ್ಮಿ ಹೆಂಗ್ ನಿನಗ್ ತಂಗ್ಯೋ ಹಂಗ ಆಕಿ ನಿಮ್ಮ ಅಕ್ಕ. ಮಾತಿಗೆ ನಮ್ಮಕ್ಕ ಅನ್ಬೇಡ್ರಿ ನೀವು. ಅಕ್ಕಿ ಯಾರ ನಾವ್ಯಾರೋ. ಅಕ್ಕಿ ಯಾರೋ ನಾವ್ಯಾರ ಅಂತ ನೀವ್ ಅಂತಿರ್ಬೇಕ. ನಿಮ್ಮ ಅಪ್ಪ ಅನ್ನಕ್ ಸಾಧ್ಯ ಇಲ್ಲ. ಯಾಕಂದ್ರ ನಿಮಗ ಆಸ್ತಿ ಒಳಗೆ ಎಷ್ಟ್ ಹಕ್ಕ ಐತ್ಲಾ, ನಿಮ್ಕಿ 10ರಷ್ಟು ಅಕ್ಕಿ ಹಕ್ಕ ಐತಿ. ನೀನ್ ತಿಳ್ಕೊಂಡು ವಿಚಾರ ಮಾಡ್ರಿ. ದಕ್ಕಬೇಕು ಅನ್ನೋದ್ರ ನಿಮ್ಮ ಅಣ್ಣಗ ಆಸ್ತಿ ದಕ್ತದ. ನೀನ ಆಸ್ತಿ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ಅದ್ರ ಬಗ್ಗೆ ಬಡದಾಡಕ್ ಹೋಗಕ್ ಹೋಗ್ಬೇಡ. ಈಗ ಬಂದಿರಿ, ಸಾಕ್ ನಡ್ರಿ ಒಳಗ. ನೋಡೇಳಿಯ, ಈಗಿನ ಕಾಲದಾಗ 50 ವರ್ಷ ಬದುಕೋದ ದೊಡ್ಡ ಮಾತು. ಅಂತಾದ್ರಾಗ ನಾನು ಇಬ್ರು ಹೆಂಡ್ರನ್ನ ಕಳ್ಕೊಂಡು ಬಹಳ ನೊಂದೇನಪ್ಪ. ಅದಕ್ಕೆ ಹೇಳೋದು ನಾನು ನಿನಗೆ, ನನ್ನ ಸಣ್ಣ ಮಗಳಿಗೆ ನನ್ನ ದೊಡ್ಡ ಮಗಳನ್ನ ಇಬ್ಬರನ್ನು ದಾರಿಗೆ ತರೋದು ನಿನ್ನ ಜವಾಬ್ದಾರಿ ನೋಡ್ಪ. ಇದೆಲ್ಲ ನಿನ್ನ ತಲೆ ಮೇಲೆ ಐತಿ. ಹೆಂಗ್ ಮಾಡ್ತೀನಿ ನೋಡು ಮಾವ. ಲಕ್ಷ್ಮಿ ಹುಟ್ಟುತ್ತಾ ಹಂಗೆ ಬೆಳೆದಂಗ ಕಾಂತಾಳ. ಯಾಕಂದ್ರೆ ಎಷ್ಟು ಬುದ್ಧಿ ಹೇಳಿದ್ರು ಆಕಿ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ. ಮತ್ ಗೌರಿಗೆ ಆಕಿ ರಗಡ್ ಶಾಯ ಅದಾಳ. ಆಕಿ ಬುದ್ಧಿ ಹೇಳಾಕ ಆಕಿನಷ್ಟು ಬುದ್ಧಿವಂತನು ನಾ ಅಲ್ಲ. ಆದ್ರ ಆಕಿ ಧೈರ್ಯ ಒಂದ್ ಹೇಳಬಲ್ಲ. ನಾ ಇರೋ ಮಠ ಗೌರಿಗೆ ಒಂದು ಕೂದಲು ಕೊಂಕ ಆಗ್ಲಾರ್ದಂಗ ನೋಡ್ಕೊಂಡು ಹೊಕ್ಕೀನಿಪ್ಪ. ಆದ್ರೆ ನನ್ನ ಅಂತ್ಯ ಕಾಲಕ್ಕ ಆ ಹುಡುಗಿ ಗತಿ ಏನು ಚಿಂತೆನ ನನಗೆ ಕಾಡಕತ್ತಪ್ಪ. ಮಾವ, ದುಃಖದಾಗ ಏನೇನ್ರ ಮಾತಾಡಕ್ ಹೋಗ್ಬೇಡ. ನೀನ್ ಹಳೆ ನಿನ್ನ ಪಾಲಿಗದಾನ. ನಾ ಹಳೆ ಆಗಿದ್ರು ನಿಂಗೆ ಒಂಥರ ಮಗ ಅಂತ ತಿಳ್ಕೊಂಬಿಡು. ಗೌರಿಗೆ ಕಣ್ಣೀರು ಬರ್ದಂಗ ನೀ ಹಂಗೆ ಕಾಯ್ದಿಲ್ಲ, ಹಂಗೆ ನಾನು ಕಾಯ್ತೀನಿ. ಆದ್ರೆ ಲಕ್ಷ್ಮಿನೂ ಕಡಿತಕ್ಕ ಚಂದ ನೋಡ್ಕೋತೀನಿ. ನನಗೇನ ನಿನ್ನ ಆಸ್ತಿ ಮ್ಯಾಗ ಕಣ್ಣಿಲ್ಲ. ನನಗೇನು ಬೇಡ ಮಾವ, ಆ ದೇವ್ರ ಅಗಡು ಕೊಟ್ಟನ. ಆದ್ರ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು. ನಿನಗಿರೋ ಬುದ್ಧಿ ನನ್ನ ಮಗಗಿದ್ದಿತ್ತು ಅಂತಂದ್ರ ಹಳೆ ದೇವ್ರ ನನ್ನ ಬಾಳೆ ಬಂಗಾರಕ್ಕಿತ್ತಪ್ಪ. ಬಂಗಾರ ಸಲಿ ಕೊಟ್ಟಿ ಮಾವ, ಸಲಿ ಕೊಡೋಣ. ಅದಕ್ಕೆ ಅವ್ರು ಹಂಗೆ ಮಾತಿರಾಕತ್ತಾರ. ಅವರು ಏನ್ರ ಸ್ವಲ್ಪ ತಂದೆ ತಾಯಿದ ತಿಳ್ಕೊಂಡಿದ್ರ ಹಿಂಗೆ ಮಾತಾಡ್ತಿದ್ರು. ಲಕ್ಷ್ಮಿ ವಿಚಾರ ಗೌರಿ ವಿಚಾರ ನನಗೆ ಬಿಡು. ಆದ್ರೆ ಇವಂಗ್ ತಿಳಿಸಿ ಹೇಳಾಕ ನನಗಾಗೋದಿಲ್ಲ. ಯಾಕಂದ್ರೆ ಸಿಟ್ಟಿನಾಗ ತಡಗನಾಗ ಏನ್ರ ಅಂದ್ಬಿಟ್ಟಂದ್ರೆ ಸುಮ್ಮನೆ ಮರ್ಯಾದೆ ಅಲ್ಲಲ್ಲ. ಆತಪ್ಪ. ನೋಡ್ತಮ್ಮ, ನೀ ಅವನ ಬಾಯಿಗೆ ಹತ್ತಾಕ್ ಹೋಗ. ಭಾಳ ತಿರ್ಸೆಟ್ಟೈತೆ ಆ ಹುಡುಗ. ಸಣ್ಣಂದಿರ್ತಾನ ಹಂಗಲ್ಲ. ನಾವು ಏನು ಮಾಡ್ಲಿ, ನಾನು ಅವ್ರವ್ವ ಭಾಳ ಉಪ್ಪು ಮಾಡಿ ಬೆಳೆಸಿಬಿಟ್ಲು. ನೋಡಪ್ಪ, ನಾನು ಇವೆರಡು ಹೆಣ್ಣು ಮಕ್ಕಳನ್ನ ನಿನ್ನ ಕೈಯಾಗ ಕೊಡ್ತೀನಿ. ನೀನು ಹೊಡಿಯಕ್ಕೆ ಹಾಕೇನಪ್ಪ, ನೋಡ್ಕೊಂಡು ಹೋಗವ್ರು. ಮಾವನ ಮನಸ್ಸ ಮಗುವಿನಂಗೈತಿ, ನಿನ್ನ ಮಕ್ಕಳ ಮನಸ್ಸ ಕಲಿಯನಂಗೈತಿ.
ಮಾವ ಯಾವುದೂ ವಿಚಾರ ಮಾಡಕ್ ಹೋಗ್ಬೇಡ. ಆದ್ರ ನಿನ್ನ ಆರೋಗ್ಯದ ಕಡೆ ನೀ ಲಕ್ಷ್ಯ ಕೊಡು. ಇವ್ರ ವಿಚಾರ ಅಲ್ಲ, ನನಗೆ ಬಿಟ್ಟು ಬಿಡು. ಹಂಗೇನಾರ ಮನ್ಯಾಗ ಭಾಳ ಕಿರಿಕಿರಿ ಐತೆ ಅಂದ್ರ ನಮ್ನಿಗೆ ಬಂದ್ಬಿಡು ಮಾವ. ನಾ ಏನೋ ನಿನ್ನ ನಂಬಿ ನಿನ್ನ ಮನೆಗೆ ಬರಕ್ಕೆ ಮ್ಯಾಗ ಅದೇನಪ್ಪ ನಾನು. ಆದ್ರೆ ನನ್ನ ನಂಬಿ ನಮಗೆ ಗೌರವ ಮನ್ಯಾಗ ಒಬ್ಬೇಕು ಹಾಕಾಳಲ್ಲೋ, ಆಕಿನ ನೋಡ್ಕೋಬೇಕಲ್ಪ ನಾನು. ಮಾವ ಆ ದೇವ್ರ ರಗಡ್ ಕೊಟ್ಟು ಮಾಡ್ತಾನೆ. ಒಂದು ಹೊಟ್ಟೆ ವಜ್ಜಾಕೈತೆ ನಮ್ಮ ಮಾವ ನನಗೆ. ನಿನ್ನ ಮ್ಯಾಲ ನನಗೆ ನಂಬಿಕೆ ಐತಪ್ಪ, ನಂಬಿಕೆ ಐತಿ. ನನ್ನ ಮನ್ತ್ಯ ನಾನು ನೋಡ್ಕೊಂಡು ಹೋಗ್ಬಿಡಪ್ಪ, ಅಷ್ಟೇ ಸಾಕು. ಅಕ್ಕ, ಒಂದ್ ರೀತಿ ಒಳಗ ನಾ ನಿನಗ ಅಕ್ಕ ಅನ್ಬೇಕಂತ. ನೀ ನಮ್ಮ ಅಪ್ಪಗೆ ಏನಾರ ಕಟ್ಕೊಂಡಕ್ಕಿ ಮಗಳು, ಏನು ಇಟ್ಟುಕೊಂಡಕ್ಕಿ ಮಗಳು? ಯಾಕಪ್ಪ ನೀ ಇಷ್ಟ ನನ್ ಮ್ಯಾಗ ಸೇಡ್ ಸಾಸಕತ್ತಿ? ಆಸ್ತಿ ಆಸ್ತಿ ಒಂದು ನನಗ್ ಸಿಕ್ತಂದ್ರ ನಿನ್ನ ಮ್ಯಾಗ ಯಾವ ಶೇಡ್ ಸದಸ್ತಾನ? ಅಪ್ಪ ನನ್ ಮ್ಯಾಗ ಎಷ್ಟು ಜೀವ ಅದನಲ್ಲ, ನಿಮ್ಮ್ಯಾಗೂ ಅಷ್ಟೇ ಜೀವ ಅದನ. ನೀವ ಅಪ್ಪನ್ನ ತಪ್ಪು ತಿಳ್ಕೊಳಕತ್ತೀರಿ. ಅಪ್ಪ ನಮ್ಮ ಮ್ಯಾಗ ಜೀವ ಅದಾನೋ ಬಿಟ್ಟಾನೋ ಗೊತ್ತಿಲ್ಲ, ಆದ್ರ ಅಪ್ಪ ತಪ್ಪು ಮಾಡಕತ್ತಾನ. ಯಾಕೆ ತಪ್ಪು ಮಾಡಕತ್ತಾನಂದ್ರ ನಮ್ಮ ಆಸ್ತಿ ನಮಗ್ ಕೊಡೋಲಾಗ್ಯಾನ. ಆಸ್ತಿ ಎಲ್ಲ ನೀವ ತಗೋರಿ, ಆದ್ರ ಅಪ್ಪ ಇರುತ್ತಾನ ಎಲ್ಲಾರು ಚೆನ್ನಾಗಿ ನಕ್ಕೊಂತ ಇರೋದು. ನಾವು ನಕ್ಕೋತ ಇರ್ಬೇಕಂದ್ರ ಆಸ್ತಿ ನಮ್ಮ ಹೆಸರಲ್ಲಿ ಬರೆದು ಕೊಟ್ಟು ಬಿಡ ಅಂತ ಹೇಳ. ಅವಾಗ ನೋಡ ಅಪ್ಪನ ನಿನ್ನ ಅಂಗೈಯಾಗಿ ಹಿಡಿದು ಸಾಕ್ತೀವಿ. ಮನಿ ವಿಷಯ ಹಿಂಗಾದ್ಬಿದೆ ಮಾತಾಡೋದು ಸರಿ ಅಲ್ಲಪ್ಪ. ನಮ್ಮಪ್ಪ ನಮ್ಮ ಮೇಲೆ ಅಷ್ಟ್ ಜೀವಿದ್ದ. ನಿನ್ ಗಂಡ ಸಾಯಿದ್ರನ ನಮ್ ಮನೆಗ್ ಬಂದ್ ಸೇರ್ಕೊಂಡಿ. ಆಗಿಂದ ನಮ್ಮಪ್ಪ ನಮ್ಮನೆ ಸೇರ್ದಂಗ ಆಗ್ಯಾನ. ಲಕ್ಷ್ಮಿ, ಗಂಡ ಸಾಯನ ಹೆಣ್ಣಿಗೆ ತವ್ರ ಮನಿನ ಆಸರಲ್ಲ. ಹಿಂಗ್ಯಾಕೆ ಎಲ್ಲಾರು ಚುಚ್ಚಿ ಚುಚ್ಚಿ ಮಾತಾಡ್ತೀರಿ? ಯಾಕೆ ಚುಚ್ಚು ಮಾತಾಡಕತ್ತೀವಂತ ನೀ ತಿಳ್ಕೊಬೇಕಾಗಿತ್ತು. ಆತು, ಆ ಮನೆ ನಿಮ್ ಬಿಟ್ಕೊಡ್ತೀನಿ. ಇಡೀ ಆಸ್ತಿನ ನಮಗ್ ಬರ್ಕೊಡಕ್ ಹೇಳ್ತಿ? ಈಗ ಅಪ್ಪನ ನನ್ನ ಕಂಡ್ರ ಸೇರ್ಲದಂಗ್ ಮಾಡ್ತೀರಿ. ಇನ್ ಆಸ್ತಿ ಎಲ್ಲ ನಿಮಗ್ ಸಿಕ್ಕ ಮ್ಯಾಗ ಅಪ್ಪನ್ನ ನೋಡ್ಕೊಂತೀರಿ ಅಂತ ಏನ್ ಖಾತ್ರಿ? ಅವ ನಮಗ್ ಜನ್ಮ ಕೊಟ್ಟಿರ ಅಪ್ಪದನ, ಅವನ್ನ ಹೆಂಗ್ ನೋಡ್ಕೋಬೇಕಂತೇಳಿ ನಮಗ್ ಗೊತ್ತೈತಿ. ನಾವು ನೋಡ್ಕೋತೀವಿ. ನೀ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅಪ್ಪನೇನೆ ನೀವು ಚಂದಾಗಿ ನೋಡ್ಕೊಂತೀರಿ, ಆದ್ರ ಅಪ್ಪನ ನಂಬಿ ನಾ ಅದೀನಿ. ನಾ ಸಾಯ್ಬೇಕೇನು? ನೀ ಸತ್ರ ಹಾಲ್ ಕುಡ್ದಷ್ಟು ಖುಷಿ ಆಕತ್ ನೋಡು. ಮೊದಲ ಆ ಕೆಲ್ಸ ಮಾಡು. ಲಕ್ಷ್ಮಿ, ನನಗ್ ಬಂದ ಪರಿಸ್ಥಿತಿ ನಿನಗ್ ಬಂದಿತ್ತಂದ್ರೆ? ಏಯ್, ನಿನ್ ದರಿದ್ರ ಬಾಯ್ಲೆ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನಾ ಹೇಳ್ದಷ್ಟ್ ಮಾಡು. ನಿನ್ನಂಗ ನಾನು ಸಿಟಿಗೇರ್ ಮಾತಾಡಿದ್ರ ನಿನಗೂ ನನಗೂ ಏನು ವ್ಯತ್ಯಾಸ ಇರಂಗಿಲ್ಲವಾ? ಮಾತಾಡ. ಆ ಮನೆಗ್ ಕೂಳ್ ತಿಂದ ನಿನ್ ಕೊಬ್ಬು ಜಾಸ್ತಿ ಆಗೈತಿ. ಅದನ್ನ ಹೆಂಗ್ ಇಳಿಸ್ಬೇಕಂತೇಳಿ ನನ್ ಚಂದಾಗ ಗೊತ್ತೈತಿ. ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ವಾ? ಹಿಂಗೆಲ್ಲ ಮಾತಾಡ್ಬಾರ್ದಂದ್ರ ನಾ ಹೇಳ್ದಷ್ಟ್ ಮಾಡು. ಬೇಡ್ಕೊಳಕತ್ತೇನ? ಬೇಡ್ಕೋ ಬೇಡ್ಕೋ, ಜಲ್ದಿ ಅಪ್ಪ ನೆಗದ್ ಬಿದ್ದು ಸಾಯಲಿ, ಇದ್ದ ಆಸ್ತಿ ಅಲ್ಲ ನಮಗ ಬರ್ಲಿ ಅಂತ ಬೇಡ್ಕೋ. ಈ ನಿನ್ ಕೂಗ ದೇವ್ರಿಗೆ ಕೇಳಿಸ್ಲಿ. ತಮ್ಮ, ನೀ ನನಗ್ ಏನ್ ಬೇಕಾದ್ ಮಾತಾಡು, ನಾ ಸಹಿಸ್ಕೊಂತೀನಿ. ಆದ್ರ ಅಪ್ಪಗೆ ಏನ್ರ ಅಂದ್ರ ನಂಗ ಸಹಿಸ್ಕೊಂಡಾಗಂಗಿಲ್ಲ. ಅಪ್ಪನ್ ಮ್ಯಾಗ ಎಷ್ಟು ಕಾಳಜಿ ಐತ್ ನೋಡಣ್ಣ. ಎಲ್ಲಾ ಆಸ್ತಿನೂ ಇಕ್ಕಿನೇ ಪಡ್ಕೋಬೇಕಂತ ಮಾಡಾಳ. ಹಂಗ ಏನಾರ ವಿಚಾರ ಮಾಡಿದ್ಲಂದ್ರ ಅಪ್ಪನ ಕುತ್ತಿಗೆ ನಾನ ಹಿಚ್ಚಕ್ ಬಿಡ್ತೀನಿ. ಅಣ್ಣ, ಅಪ್ಪಗೆ ಯಾಕಂತಿ? ಎಲ್ಲಾ ಆಗಕತ್ತಿರೋದು ಇಕ್ಕಿನಿಂದನ. ನಿಮ್ ಬುದ್ಧಿ ಎಷ್ಟೈತ್ ಅಂತ ಹೇಳಿ ಈಗ ನನಗ್ ಗೊತ್ತಾತ. ಆಸ್ತಿ ನಿಮ್ ಪಾಳಿ ನಿಮ್ ಕೊಟ್ ಬಿಡ್ತೀವಿ, ಆಗ ನಮ್ ಪಾಡಿ ಬಿಟ್ಬಿಡ್ತೀರನೆ. ಅದ ಹೇಳಿನಲ್ಲ ನಿನ್ಗ. ನಿನ್ಗ ಮನೆ ಇರ್ಲಿ, ನಿನ್ ಖರ್ಚು ನಾವ್ ನೋಡ್ಕೋತೀವಿ. ಇಡೀ ಆಸ್ತಿ ಎಲ್ಲ ನಮ್ಗ ಕೊಟ್ಬಿಡ ಅಂತ ಹೇಳಿ. ಆಸ್ತಿ ಒಂದು ಕೊಟ್ ಬಿಟ್ರಂದ್ರ ನಿನಗ ಅಪ್ಪಗೆ ಒಟ್ಟ ಸಹಜ ಕುಂದ್ರ ಅನ್ನೋದಿಲ್ಲ. ಕೊಟ್ಟು ಹೆಂಗಾರ ಮಾಡಿ ಆಸ್ತಿ ಒಂದು ಬರೆದು ಕೊಟ್ಟು ಬಿಟ್ರೆ ಸಾಕು. ಮುಂದಿನ ಜನ್ಮದಾಗರ ತಟ ಪುಣ್ಯ ಹತ್ಬೇಕಂತಂದ್ರ ಅವ್ವ ಅಪ್ಪನ್ನ ಚಂದಂಗ್ ನೋಡ್ಕೋಬೇಕಂತ. ಆದ್ರ ನಿಮಗ ಆ ಬುದ್ಧಿನೇ ಇಲ್ಲನಪ್ಪ. ಆಸ್ತಿ ನಮ್ಮ ಹೆಸರಲ್ಲಿ ಬರೆದು ಕೊಟ್ಟು ಬಿಡು, ಅಪ್ಪನ ಅಂಗೈಯಾಗ ನೋಡ್ಕೋತೀವಿ. ಆಸ್ತಿ ಕೊಡ್ಲಿಕ್ಕಂದ್ರ ನಾವ್ ಹಿಂಗ ಕಾಡೋರ, ಹಿಂಗ ಕಿರಿಕಿರಿ ಮಾಡೋರ. ತಗೋರಪ್ಪ, ಎಲ್ಲಾ ಆಸ್ತಿನೂ ನೀವಾ ತಗೋರಿ, ಆದ್ರೆ ನಮ್ ಪಾಡಿ ನಮ್ಗ ಬದುಕಾಕ್ ಬಿಟ್ಬಿಡ್ರಿ.
ನನಗೂ ಆಕಿ ಅಪ್ಪಗೆ ಹೇಳಿ ಆಸ್ತಿ ಕೊಡಿಸ್ತಾಳ ಅಂತೀಯಣ್ಣ? ಕೊಡಿಸ್ತಾಳ. ಆಕಿಗೆ ಅಪ್ಪಾಗ ನೆಮ್ಮದಿ ಸಿಗ್ಬೇಕಂದ್ರ ಅಕ್ಕಿ ಆಸ್ತಿ ಕೊಡಿಸ್ತಾಳ. ಯಪ್ಪ ಅವ್ರಿಗೊಂದಿಷ್ಟು ಆಸ್ತಿ ಅಂತ ಕೊಟ್ ಬಿಡಬಾರ್ದ? ಅವ್ರ ನೆಮ್ಮದಿಯಿಂದ ಇರ್ತಾರಿಲ್ಲ? ಅಲ್ಲ ಗೌರವ, ಅವ್ರ ನೆಮ್ಮದಿ ಸಂಬಂಧ ನಮ್ಮ ಆಸ್ತಿ ಎಲ್ಲ ಬರೆದು ಕೊಟ್ಟು ನಮ್ಮ ನೆಮ್ಮದಿ ಹಾಳು ಮಾಡ್ಕೊಂತೀಯನ? ಯಪ್ಪ ಈಗ ಮನಿ ಮಂದಿಯವ್ರಿಗೆ ನೆಮ್ಮದಿ ಇರ್ಲಾರಂಗ ಆಗೈತಿ. ಅವ್ರ ಸಂಬಂಧ ಅಲ್ಲ ಅಂತಂದ್ರು ನನ್ ನೆಮ್ಮದಿ ಸಂಬಂಧರ ಅವ್ರ ಆಸ್ತಿ ಅವ್ರು ಕೊಟ್ಟು ಬಿಡಪ್ಪ. ಯಾಕವಾ, ನಿನಗೆ ಯಾರ ಕಿರಿಕಿರಿ ಮಾಡಕತ್ತಾರನು? ಮತ್ತೆ ಯಾಕ ಕೊಡು ಕೊಡು ಅಂತ ಹೇಳಿ ಒತ್ತಾಯ ಮಾಡಕತ್ತಿದಿ? ನೀ ನನ್ ಸಂಬಂಧ ಆಸ್ತಿ ಕೊಡ್ಲಾರ ನೀ ಕುಂದ್ರದಕ್ಕ ಅವ್ರು ನನ್ ಮೇಲೆ ಸಿಟ್ಟಿ ಬರ್ತಾರ. ಇದೆಲ್ಲ ಯಾಕೆ ಬೇಕ? ಅವರಿಂದ ನಿನಗ್ ಕಿರಿಕಿರಿ ಆಗಾಕತ್ತೈತಿ, ನಿನ್ನಿಂದ ಅವ್ರಿಗೆ ಕಿರಿಕಿರಿ ಆಗತ್ತ. ಆತ್ ತಗೊಳವ, ಇಂದಿಲ್ಲ ನಾಳೆ ಕೊಡೋದು ಅಲ್ಲ, ಕೊಟ್ಟು ಮುಗಿಸ್ಬಿಡು. ಉಳಿಸ್ಕೊಂತಾರೋ ಕಳ್ಕೊಂತಾರೋ ಅವ್ರ ಮೇಲೆ ಬಿಡು. ಏನ್ ಮಾಡ? ಯಾಕಪ್ಪ ನನ್ಗೊಬ್ಬಕಿಗೆ ಅರ್ಜೆಂಟಾಗಿ ಬಾ ಅಂತ ಕರ್ದಿ? ಇಬ್ರು ಕೂಡ ಬರ್ರಿ ಅಂತಂದ್ರ ಅಳಿಯನ ಮುಂದ ನೀನು ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ನಿನಗ ಒಬ್ಬಕಿಗೆ ಬಾ ಅಂತ ಹೇಳಿ ಫೋನ್ ಹಚ್ಚಿದ್ನಲ್ಲ. ಬಂದಿನಲ್ಲ, ಏನಂತ ಹೇಳ್ರಿ? ಕುಂತ್ರ ನಿಂತ್ರ ಆಸ್ತಿ ಆಸ್ತಿ ಅಂತ ಹೇಳಿ ಇಬ್ರು ಜಪ ಮಾಡ್ತಿದ್ವಿ. ಈಗ ನಿಮ್ಮ ಆಸ್ತಿ ನಿಮಗ್ ಕೊಟ್ಟು ಬಿಡ್ತೇನೆ. ಉಳಿಸ್ಕೊಂತೀರೋ ಹಾಳು ಮಾಡ್ಕೊಂತೀರೋ ಅದು ನಿಮಗ ಬಿಡ್ತೀರಿ. ಅಪ್ಪ ಕರೆ ಹೇಳತ್ತೀರಿ? ಆಸ್ತಿ ಎಲ್ಲ ನಮಗ್ ಕೊಡ್ತೀರಿ? ನಿಮಗ ಅಂತಲ್ವಾ, ನಿಮ್ಮೆಲ್ಲರಿಗೆ ಎಷ್ಟೆಷ್ಟು ಬರ್ತೈತಿ ಅಷ್ಟೆಲ್ಲ ಹರಿದು ದಾಖಲೆ ಮಾಡಿರ್ತೀನಿ. ತಗೋ ಬ್ಯಾಡಪ್ಪ, ನೀನ ನಂಗ್ ದೊಡ್ಡ ಆಸ್ತಿ ಇದ್ದಂಗ. ಅಪ್ಪ ಈ ಆಸ್ತಿ ಒಂದು ಸೌಭಾಗ್ಯ ಆಕಿಗಿಲ್ಲ, ನಮ್ಮ ಆಸ್ತಿ ನಾನು ಕೊಡು. ನಿನಗೆ ಹೇಳಿದ್ರ ತಿಳಿವಲ್ವ? ಯಪ್ಪ ನೀನ ನನಗೊಂದು ದೊಡ್ಡ ಆಸ್ತಿ ಅಂತಿ, ಆದ್ರೆ ನಾನ ಹೋದ ಮ್ಯಾಲ ಯಾರು ನಿನಗೆ ಆಸರ? ಅದಕ್ಕ ಇದ ನಿನಗೆ ದೊಡ್ಡ ಆಸರ. ತಗೋ, ತಿಳಿದ್ರು ತಗೋ. ನೀನು ಅಪ್ಪ ಅದು ತಗೋಳವ ಗೌರವ, ನನ್ನ ಮಾತಿಗೆ ಬೆಲೆ ಕೊಡ್ತವ. ಎಲ್ಲರಿಗೂ ಅರ್ಧ ಅರ್ಧ ಆಸ್ತಿ ಕೊಟ್ಟಾರ. ಅಕ್ಕಿನ ಆಸ್ತಿನೂ ಹೆಂಗಾರ ಮಾಡಿಸ್ಕೋಬೇಕು. ಇವನಂತೂ ವಯಸ್ಸಾಯ್ತು, ಬುದ್ಧಿನೇ ಇಲ್ಲ. ಈಕಿನೊಳೆ ಮೂಲ ಮಾಡ್ಕೊಳಣ. ಈಕಿದೊಟ್ಟು ಆಸ್ತಿ ಹಂಗಾರ ಮಾಡಿ ಕಸ್ಕೊಂಡು ಈಕಿನೊಟ್ಟು ಎಲ್ಲರೂ ಹಂಪರಿಬೇಕು. ಅಪ್ಪ ನನ್ ಗಂಡ ಕಾಯ್ತಿರ್ತಾನ, ನಾ ಇನ್ ಹೊಕ್ಕಿನಿ. ನಿನಗೆ ಏನು ಬೇಕೋ ಅದು ಸಿಕ್ಕ ಬಿಟ್ಟತಲ್ವಾ? ಇನ್ನು ನಿನ್ನ ಕಾಲ ಇಲ್ಯಾಕೆ ನಿಲ್ಲಕ್ ಹೋಗ್ತಾವ ಮಗ? ಅಪ್ಪ ಆಸ್ತಿ ಸಿಕ್ಕಿದ್ದು ಎಲ್ಲಾರ್ಗಿ ಖುಷಿನೇ ಐತಿ. ಸುಮ್ಮಟ್ ನಿನ್ನ ಮುಂದೆ ಅತ್ತಂಗ್ ಮಾಡ್ತಾರೆ. ಮುಪ್ಪಿನ ಕಾಲಕ್ಕ ತಂದೆ ತಾಯಿನ ಜೋಪಾನ ಮಾಡ್ತಾರ ಅಂತ ಹೇಳುದು, ತಿದ್ದಿ ತೀಡಿ ಉಣಿಸಿ ತಿನಿಸಿ ಅವ್ರನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡ್ತೇವೆ. ಆದ್ರೆ ಬೆಳೆದು ದೊಡ್ಡವ್ರಾದ್ಮ್ಯಾಲ ತಮ್ಮ ದಾರಿನ ಬದ್ಲಿ ಆಗಿಬಿಡ್ತದೆ. ಯಪ್ಪ ಅವ್ರ ಬುದ್ಧಿ ಹಂಗ ಮಾಡ್ಸಾಕತೈತಿ. ನನಗೆ ಒಬ್ಬ ಅದೆಯಲ್ಲ, ನೀನ ನನಗೆ ಆಸ್ತಿ ಇದ್ದಂಗ. ತಗೋಯಪ್ಪ, ನನಗೇನಿದು ಬೇಡ. ಮನಿಗೊಂದು ಹೆಣ್ಣು ಇರ್ಬೇಕಂತ ಅಂದ್ರ ಹೆಣ್ಣ ಕಣ್ಣಾಗಿ ಕಾಪಾಡ್ತೈತಿ, ಹೆಣ್ಣ ಹುಣ್ಣಾಗಿ ಕಾಡ್ತೈತಿ. ರೀ ರೀ ಇಲ್ಲ ನೋಡ್ರಿ, ನಮ್ಮಪ್ಪ ನಂಗೆ ಆಸ್ತಿ ಕೊಟ್ಟಾರ. ಆಸೆಗೆ ಬಿದ್ದ ಆಸ್ತಿ ತಗೊಂಡಿದ್ದೆ ಅಂದ್ರೆ ನನಗೂ ಖುಷಿ ಇರುತ್ತೆ. ಆದ್ರೆ ನೀ ಆಸ್ತಿ ತಗೊಂಡಿದ್ದು ಹಠದ ಸಲುವಾಗಿ. ನೀ ಮಾಡಿದ್ದಾಗದ ನಂಗೆ ಯಾಕೋ ಬರಬರೇನ ಅನಿಸ್ಲಿಲ್ಲ. ಅಲ್ಲ, ನಿಮ್ಮ ಅಪ್ಪ ಇದು ನೀನು ಕೊಡ್ಬೇಕಾದ್ರೆ ಎಷ್ಟು ಮನಸ್ಸಿನ್ಯಾಗ ಮರಗಿರ್ತಾನ ಅನ್ನೋದು ಸ್ವಲ್ಪ ನಿನಗೆ ಅರಿವು ಬರಲಿಲ್ಲ. ನಿಮ್ ಮಾತ್ ಕೇಳ್ಕೊಂಡ್ ಕೂತಿದ್ನಂದ್ರ ಎಲ್ಲಾ ಆಕಿನ ಹೆಸರಿಗೆ ಇದಾಗ್ತಿತ್ತು. ಅಕ್ಕಿ ಅಕ್ಕಿ ಅಂತೇಳಿ ಆಕಿನಷ್ಟು ಕೆಂಡ ಕಾರ್ದಂಗೆ ಮಾಡ್ತಿ. ನಾಳೆ ನಾನು ತಂಗಿಗಳು ಯಾರ ಆಸ್ತಿ ಬೇಕನಾ ಅಂತ ಬಂದು ಕೂತ್ರ ಅಂದ್ರ ನನ್ನ ಮನ್ಯಾಗೂ ನೀ ಇದ್ರ ಆಗಕ್ಕಿಲ್ಲ. ಅಲ್ಲ
ಅಲ್ರಿ ನಿಮ್ ಆಸ್ತಿ ನಿಮ್ ತಂಗಿಗಳು ಯಾಕೆ ಬೇಡ್ತಾರ? ನನ್ನ ಆಸ್ತಿ ನನಗ್ ಬರ್ಬೇಕಾಗಿದೆ, ನಾ ಕೇಳಿನಿ. ಅದ್ರ ತಪ್ಪೇನೈತಿ? ನಿಂದೇನು ತಪ್ಪಿಲ್ಲ ಲಕ್ಷ್ಮಿ. ನಿಂದ ಹೆಂಗ ಆಸ್ತಿ ಬರ್ಬೇಕಾಗಿತ್ತಲ್ಲ, ನಿನಗೆ ಹೆಂಗ ಹಕ್ಕಿತ್ತಲ್ಲ, ಹಂಗ ನನ್ನ ತಂಗಿಗಳಿಗೆ ನನ್ನ ಆಸ್ತಿ ಮ್ಯಾಗ ಹಕ್ಕಿರ್ತದಲ್ಲ. ಅವ್ರು ಇವತ್ತಲ್ಲ ನಾಳೆ ಬಂದು ಕೇಳಿದ್ರ ನಾನು ಕೈ ಬಿಚ್ಚಿ ಕೊಡಬೇಕಲ್ಲ. ಏನ್ರಿ ನನ್ಗ ಅಂಜಿಕೆ ಯಾಕೆ ಕಟ್ತೀರೇನ? ಅಂಜಿಕೆ ಹಾಕಾಕತ್ತಿಲ್ಲ, ಕಾದು ನೋಡಿ. ಹೆಣ್ಣಾಗಿ ತವ್ರ ಮನಿ ಗಂಡನ ಮನಿ ನಂದಾದೀಪ ಬೆಳೆದಂಗ ಬೆಳಬೇಕಾಗಿತ್ತು ನೀನು. ಆದ್ರೆ ನೀ ಮಾಡಾಕತ್ತಿದೇನ ತವ್ರ ಮನಿನ ದೀಪ ಆರ್ಸಿ ಬಂದಂಗ ಮಾಡಿವಿ. ನೀನು ತವ್ರ ಮನೆ ಹೋಗಾಕ ನಿನ್ಗೆ ಮಾರೈತೇನ? ನಿನಗಲ್ಲ, ನಿನ್ ಜೊತೆ ನನಗೂ ಬರಾಕ್ ಮಾರಿಲ್ಲ. ರೀ ಎಲ್ಲಿ ಹೋಗಿರ್ಬೇಕಿವ? ಗೌರವ, ಗೌರವ, ಬಾರ್ವಾ. 2-3 ದಿವಸ ಆತು ನಿನ್ನ ತಮ್ಮ ಊರಾಗ. ನಿನಗೇನಾರ ಹೇಳಿ ಹೋಗ್ಯಾನ ನಮ್ಮ? ಯಪ್ಪ ನನ್ ಜೋಡಿ ಚಂದಂಗ ಮಾತಾಡಂಗಿಲ್ಲ ಅಂತದ್ರಾಗ ಅಲ್ಲೇ ಹೋಗ್ತೀನಿ ಇಲ್ಲೇ ಬರ್ತೀನಿ ಅಂತೇಳಿ ನಂಗೆ ಹೆಂಗ್ ಹೇಳೋಕನ? ಅವ ಹಂಗೆ ಸಿಟಿಕ್ ಮಾಡ್ತಾನಂತೆ. ನೀ ಹೇಳಲಾರ್ದಕ್ಕೂ ವಯಸ್ಸಿನ ಹುಡುಗ ಸಹವಾಸದಿಂದ ಕೆಟ್ಟಗಿಟ್ಟಾನು ಅಂತ. ಯಪ್ಪ ಎಲ್ಲರ ಹೊರಗೆ ಹೊಂಟಾಗ ಎಲ್ಲಿ ಹೋಕ್ಕಿ ಅಂತ ಕೇಳಿದ್ರ ಮತ್ತೇನ್ರ ಹಂಗಿದ್ದಾನಂತ. ಎಲ್ಲಿ ಹೋಗ್ಕನ? ಬರ್ತಾನೆ ತಗೋ, ಇಲ್ಲ ಎಲ್ಲರೂ ಹೋಗಿದ್ದಾನ. ಯವ್ವ ವಯಸ್ಸಿಗೆ ಬಂದ ಮಗ ಹೊರಗೆ ಹೋದ್ರ ನನಗೆ ಹಡದ ಕಳ್ಳು ಸಂತ ಆಕತಿ. ಹೇಳಾರ್ದ ಕೇಳಿದ್ರೆ ಎಲ್ಲಿ ಹೋಗ್ತಿದ್ದಾನಪ್ಪ ಇವ ಅಂತೆಲ್ಲ. ಇಲ್ಲೇ ಅದೀನಪ್ಪ, ನಾ ಎಲ್ಲಿ ಹೋಗಿಲ್ಲ. ಯಾಕ? ನಾ ಮನಿ ಬಿಟ್ಟು ಹೋಗೋಣ ಚಲೋ ಆಯ್ತು, ಹಂಪರ್ಕೊಂಡು ಹೋದತ್ ನೀ ತಿಳ್ಕೊಂಡೇನ? ನಾ ಮನಿ ಬಿಟ್ಟು ಹೋಗೋ ಮನುಷ್ಯನ ಅಲ್ಲ. ಅಲ್ಲಪ್ಪ 2-3 ದಿವಸ ಆತ ನೀನು ಮನೆಗೆ ಬಂದಿಲ್ಲ. ಇಂಥಲ್ಲಿ ಹೋಗ್ತೇನೆ ಅಂತ ಹೇಳಿ ಹೋಗಬಾರ್ದು. ನಾ ಮನಿ ಬಿಟ್ಟು ಹೋದಷ್ಟ ನಿನಗೆ ಈಕಿಗೆ ಖುಷಿ ಆಕೈತಲ್ಲ, ಮತ್ತ್ಯಾಕೆ ಇವ್ ಮನಿಗೆ ಬಂದಾನ ಅಂತ ಹೇಳಿ ಸಂಕಟ ಆಕತ್ತೈತೇನ? ಅಪ್ಪ ಏನೋ ಅನ್ನೋದಿಲ್ಲ ಆಡೋದಿಲ್ಲ ಅಂತೇಳಿ ಹೆಂಗ್ ಬೇಕು ಹಂಗೆ ಮಾತಾಡೋದನ? ಅನ್ನಂಗ ಈ ತಂಗಿ ಯಾರು? ಮಗ ವಯಸ್ಸಿಗೆ ಬಂದಾನ, ಮದ್ವಿ ಮಾಡ್ಬೇಕನ್ನೋ ಖಬರ್ ಇಲ್ಲ ನಿಮಗ. ಬರೀ ಆಸ್ತಿ ಆಯ್ತು ಇಕ್ಕಿ ಆಯ್ತು ಅಟ್ಟ ಚಿಂತೆ ನಿನಗೆ. ಮತ್ತ ನನ್ನ ದಾರಿ ನಾ ನೋಡ್ಕೋಬೇಕಲ್ಲ. ನಾನು ಹೇಳ್ತದಾಳಿಕೆ ಯಾರ ಮರ್ಯಾದೆ ತೆಗಿಬೇಕಂತ ಮಾಡಿಲ್ಲ. ಮನೆಯಾಗ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿ ಅಲ್ಲಿ. ನಿಮ್ಮ ಅಪ್ಪಲೇನಾ? ನಾ ಇನ್ನೂ ಬದುಕೇನಿ, ಸತ್ತಿಲ್ಲ. ಬದುಕಿ ಯಾರಿಲ್ಲ ಅಂದಾರ, ಆದ್ರೆ ನನ್ನ ಪಾಲಿಗೆ ನೀ ಇದು ಸತ್ತಂಗ. ನೋಡ್ದೇನವ ಕಾಲಮಾನ ಎಷ್ಟು ಸೂಕ್ಷ್ಮ ಬಂದ್ಬಿಟ್ಟು. ಮನೆಗೆ ಗಂಡು ಮಕ್ಕಳು ಹುಟ್ಟಿರ ತಂದೆ ತಾಯಿಗೆ ಆಸರಕ್ಕರ ಅಂತ ತಿಳ್ಕೊಳ್ತಾರ. ಅದ ಹೆಣ್ಣು ಹುಟ್ಟಿದ್ರ ಮಾರಿಕ್ಯೂ ತರ ಮಾರಿಕ್ಯೂ. ಎಷ್ಟೊಂದು ಸೂಕ್ಷ್ಮ ಬಂದಲ್ಲವ ಕಾಲಮಾನ, ಎಷ್ಟೊಂದು ಸೂಕ್ಷ್ಮ ಬಂದ. ಅವ ಹಂಗ ಹುಟ್ಟಿ ಹಂಗ ಬೆಳೆದ ಬಂದಕ್ಕೆ ಮುಂದ ಬೆಳಗ್ಗೆ ಏನ್ ಅನ್ಸುತ್ತೆ? ಗಪ್ಪ ಈಗ ಗಪ್ಪ ಆಗ. ಇವ್ರು ಹಿಂಗ್ಯಾಕ್ ಮಾಡಾಕತ್ತಾರಂತ ನೀ ತಲೆ ಕೆಡಿಸ್ಕೊಂಡೇನ? ಇದು ನಮ್ಮ ಮನ್ಯಾಗ ದಿವಸ ಇದ್ದಿದ್ದ. ಅಂದಂಗ ಇವ್ರ್ಯಾರ್ರಿ? ನಮ್ಮ ಅಕ್ಕಳತ್ತ ಇವ ಹೇಳ್ತಾನ, ಆದ್ರೆ ಈಕೆ ನನಗೇನು ಅಕ್ಕತ್ತ ಅನಿಸಿಲ್ಲ. ಸುಮ್ಮ ಈ ಮನ್ಯಾಗ ದಗದಕ್ಕೆ ಅದಾಳತ್ ನಾನು ಸುಮ್ಮನೆ. ಇಂಥವು ನೀ ನನಗೆ ಮಗ ಆಗಿ ಹುಟ್ಟಿ ಅಂತ ನನಗೆ ಮೊದ್ಲಾಗ ಗೊತ್ತಾಗಿಲ್ಲ. ನನಗೆ ಪಾಪ ಹಚ್ಚಿದ್ರು ಚಿಂತಿಲ್ಲ. ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ತಿದ್ವಿ. ಏನ್ರಿ ನಿಮ್ ಮನ್ಯಾಗ ನಿಮ್ಗ ಮರ್ಯಾದೆ ಇಲ್ಲ, ಇನ್ ನನಗೆಲ್ಲ ಮರ್ಯಾದೆ ಸಿಗ್ತೈತಿ? ಈಗ ಹೊಸ್ದಾಗಿ ಬಂದಿ, ನಿನಗೇನೇ ತಿಳಿದಿಲ್ಲ. ಈ ಮನ್ಯಾಗ ಹೆಂಗ್ ಮರ್ಯಾದೆ ಕೊಡ್ತಾರ ಹಂಗ್ ಕೊಡ್ಬೇಕ, ಹೆಂಗ್ ತಗೋತಾರ ಹಂಗ್ ತಗೋಬೇಕು. ಈಕಿನು ಇವಳು ಗುಳಗಾಕಿ ಅದ. ಇಬ್ಬರು ಮದುವೆ ಆಗಿದ್ದು ಆ ಮಗನ ನಾನೇ ಇದಕ್ಕೆ ಹಳೆಯನ್ನ ಕಳಿಸಿ ಹಳೆಯನ್ನ ನೀನು ಪ್ರೀತಿ ಕಳಿಸಿ. ಗೌರವ
ಕೆಲಸದಾಕಿ ನನ್ನ ಮೂರ್ತಿ ಮಾತಾಡೋದಾ? ಯಾರಿಗೆ ಮಾತಾಡ್ತೀವ? ಆಕಿ ಈ ಮನಿ ಮಾಲಕ್ತಿ ಅದಾಳ. ಆಕಿ ಎಡಗ ನನ್ನ ಚಪ್ಪಲಿಗೆ ಸಹಿತ ಸಮ ಅಲ್ಲ ನೀನು. ಯಪ್ಪ ಯಾರಿಗ್ ಮಾತಾಡಕತ್ತಿ? ಆಕೇನು ಹಾದಿ ಮ್ಯಾಗ ಬಿದ್ದಕ್ಕೆ ಅಲ್ಲ, ಆಕಿನೂ ದೊಡ್ಡ ಸಾವುಕಾರ ಮಗಳದಾಳ. ನೋಡಿದ್ರೆ ಗೊತ್ತಾಕತ್ತಪ್ಪ, ದೊಡ್ಡ ಸಾವುಕಾರ ಮಗಳು. ಆದ್ರೆ ಹೆಂಗಿರ್ಬೇಕು ಅನ್ನೋ ಸಂಸ್ಕಾರನ ಗೊತ್ತಿಲ್ಲ. ತಂದೆಯಾಗಿ ಮಗನ ಮುಂದೆ ಹೆಂಗಿರ್ಬೇಕು ಅನ್ನೋ ಸಂಸ್ಕಾರ ನಿನಗಿಲ್ಲ, ಇನ್ನೊಬ್ಬರ ಬಗ್ಗೆ ಏನ್ ಮಾತಾಡ್ತಿ? ಅಲ್ಲ ನೀವೊಂದು ಅನ್ನೋದು ಅವೊಂದು ಅನ್ನೋದು ಇದ ದೊಡ್ಡದು ಯಾಕೆ ಮಾಡೋದು? ಇವ ಇದನ್ನೇನಿತ್ತಲ್ಲ ತಗೊಳಕ್ ಹೋಗ್ಬೇಡ, ದೊಡ್ಡ ಮನ್ಸು ಮಾಡಿ ನಡೆ ಹೋಗ್ಲ. ಆಕೆ ನಾನು ನಂಬಿ ಈ ಮನಿಗೆ ಬಂದಾಳ. ಆಕಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನೀ ನೋಡ್ಕೋಬೇಕು ನೋಡು. ನೀವು ಹೇಳಕತ್ತೀನಪ್ಪ. ಬರೋಬರಿ ಐತ್ವ, ನಾವು ಮಾತಾಡೋದು ಬರೋಬರಿನೇ ಐತಿ. ಯಾಕಂದ್ರೆ ಆಸ್ತಿ ನಮಗೆ ಸಿಕ್ಬಿಡ್ತಲ್ಲ, ಅದಕ್ಕೆ ಮಾತಾಡ್ತಾಳೆ. ಮಾತಾಡ ಏ ರಾಜಣ್ಣ, ಯಪ್ಪ ಒಂದಿಟ್ಟು ಉಪಕಾರ ಮಾಡ ನೋಡ, ಈ ನಂಬರಿಗೆ ಒಟ್ಟು ಫೋನ್ ಹಚ್ಕೊಡಪ್ಪ. ಇದ ಯಾರ್ದ ಮಗನ? ಅಲ್ಲ ಹಳೆ ಅಂದ ಹಳಿಯಾಗ ಹಚ್ಬೇಕನ? ಹಚ್ಕೊಡ್ರಿ. ಇದ ನಂಬರ್ ಅದಲ್ಲ? ಹಲೋ, ಹಾ ನಾನಲ್ಪ ರಾಜಮಾವ ಮಾತಾಡೋದು. ಹಾ ಹೇಳ್ರಿ ಮಾವ. ಇಲ್ಲಿ ನಿಮ್ಮ ಮಾವ ಮಾತಾಡ್ತಾನ ನೋಡಪ್ಪ. ಹಾ ಕೊಡ್ರಿ ಕೊಡ್ರಿ. ಕೊಡ್ತೇನೆ. ಹಲೋ, ಹಾ ಮಾವ ಹೇಳ್ರಿ, ಆರಾಮ? ಹಳ್ಯಾರನ? ಆತ್ ತೋರಿ, ನಾ ಬರ್ತೀನಿ. ಅಕ್ಕಿಗೆ ಏನು ಹೇಳೋದಿಲ್ಲ, ಆಕೆ ಒಳ್ಳೆ ಪೂಜೆ ಮಾಡತ್ತಾಳ. ನಾ ಹೇಳೋದಿಲ್ಲ ತೋರಿ, ನಾ ಬಂದು ಭೇಟಿಯಾಗಿ ನಿಮಗೆ. ಇದು ನೀವೇನು ಹಾಳು ಮಾಡ್ಕೋಬೇಡ್ರಿ, ನಾ ಬರ್ತೀನಿ ತೋರಿ ಮಾವ. ಇಲ್ರ? ಹಾಂ ನೀವು ಬರ್ರಿ, ಬರ್ತೀನಿ. ಮಾತಾಡಿ. ಅಲ್ಲೋ ಅಣ್ಣ, ಹಿಂಗ ಕಣ್ಣೀರ್ ಹಾಕು ಬದ್ಲಿ ಮಗನಿಗೆ ಮೊದಲ ಹದ್ಬಸ್ನ್ಯಾಗ ಇಟ್ಟಿದ್ದೆ ಅಂದ್ರ ಈಗ ಕಣ್ಣೀರ್ ಹಾಕು ಪರಿಸ್ಥಿತಿ ಬರ್ತಿತ್ತ ನಿನಗ? ಏನ್ ಹೇಳ್ಬೇಕಪ್ಪ ನಿಮ್ಗ? ಮೊದಲ ಸಡ್ಲು ಬಿಟ್ಟು ಬಿಡ್ತೀರ, ಈಗ ಕಣ್ಣೀರ್ ಹಾಕುವಂತ ನಿಂತು ಬಿಡ್ತೀರಪ್ಪ. ಏನಪ್ಪ? ಹೌದಪ್ಪ, ನೀ ಹೇಳೋ ಮಾತು ಖರೆ. ನೋಡಪ್ಪ, 4-5 ಮಂದಿಗೆ ನಾನಾ ಬುದ್ಧಿ ಹೇಳ್ತಿದ್ದೆ, ಅಂಥದ್ದು ಈಗ ನಾನಾ ಬುದ್ಧಿ ಹೇಳಿಸ್ಕೊಳಂಗ ಆಗ್ಬಿಟ್ನಲ್ಲಪ್ಪ. ಏನ ಏನಾದ್ರೂ ಮಕ್ಕಳಿಗೆ ಬಹಳ ನೀ ಅಪರೂಪದಿಂದ ಬೆಳೆಸ್ಬಿಟ್ಟಿ ಅನ್ನಂಗ ಆಸ್ತಿನೂ ಎಲ್ಲ ಅವ್ರ ಹೆಸರಿಗೆ ಬರದಿ ಅಂತ ಕೇಳಿನಿ. ಎಂಥ ತಪ್ಪು ಮಾಡಿದೆಪ್ಪ ಅಂತೀನ. ಆಸ್ತಿ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದು ಬಿಟ್ನಪ್ಪ. ಹಂಗಾಗಿ ಆಸ್ತಿ ಬಿಟ್ಟು ಕೊಟ್ಬಿಟ್ಟೆ. ಅವನ ಮಾತು ಕೇಳ್ಕೊಂಡು ಸಣ್ಣ ಮಗಳನ್ನು ಆಕೆಗೂ ಆಸ್ತಿ ಕೊಟ್ಬಿಟ್ಟೆ. ಅಲ್ಲೋ ಅಣ್ಣ, ಬಡದಾರಿ ಮಕ್ಕಳ ಸಂಬಂಧ ಆಸ್ತಿ ಮಾಡಿದಿ, ಈಗ ಮಕ್ಕಳ ಕಡೆಯಿಂದ ಅನಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲೋ ಅಣ್ಣ ನಿನಗ. ರಾಜಣ್ಣ, ನನ್ನ ಒಬ್ಬನ ಪರಿಸ್ಥಿತಿನೇ ಹಿಂಗೈತೆ ಅಂತ ನೀ ತಿಳ್ಕೊಂಡಿ, ಆದ್ರೆ ಬಹಳ ಮಂದಿ ಪರಿಸ್ಥಿತಿ ಹಿಂಗೈತಿಪ್ಪ. ಇಲ್ಲಿ ಬಿಡು, ಈಗ ಹೆಂಗೋ ಹಳೆಯಾಗ ಫೋನ್ ಅಂತೂ ಮಾಡಿಯಲ್ಲ, ಹೋಗಿ ಅವನ ಜೋಡಿ ಮಾತಾಡು. ಯಾಕಂದ್ರೆ ಈಗ ಮಗ ಹೇಳಾರ್ದ ಮದಿ ಮಾಡ್ಕೊಂಡ್ ಬಂದಾನ, ನಾಳೆ ಹೇಳಾರ್ದ ಆಸ್ತಿನೂ ಮಾರ್ಕೊಂಡ್ಬಿಟ್ನಂದ್ರೆ ಏನ್ ಮಾಡ್ತಿ? ಮಕ್ಕಳು ಚಂದ ಇರ್ಲಿ ಅಂತ ಹೇಳಿ ಆಸ್ತಿ ಮಾಡಿದ್ನಿಪ್ಪ. ಏನ್ ಮಾಡೋದು? ಮಾರ್ಕೊಂಡಾರ ತಿನ್ಲಿ, ತೂರ್ಕೊಂಡಾರ ತಿನ್ಲಿ, ಅವ್ರವ್ರ ಹಣೆ ಬಾರ. ದೇವರ ಮೇಲೆ ಭಾರ ಹಾಕಿ ಬದುಕು ಮಾಡೋದು.
ಮಾವ ಅವ ಮನುಷ್ಯ ಅದಾನ ಮತ್ತೇನ್ರ ಅದಾನ ಅಲ್ಲ ಮದ್ವಿ ಮಾಡಕ ಮನ್ಯಾಗ ನೀ ಇದ್ದಿ ನಿನಗೆ ಹೇಳಾರ ಮದ್ವಿ ಆಗಿ ಬಂದಾನಂದ್ರ ಅವ ಮಾಡಿದ್ದಾಗದಲ್ಲಪ್ಪ ಇದು ಊರಾಗ 4 ಮಂದಿಯಾಗ ನನ್ನ ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿಬಿಟ್ರಪ್ಪ ಇವ್ರು. ಆಕಿ ಬರೋದು ಬಂದಾಳ ಹೊಸಮಾಲ್ಗಿತ್ತಿ ನನಗೆ ಬಾಯಿಗೆ ಬಂದಂಗ ಮಾತಾಡ್ತಾಳೋ. ಅಲ್ಲ ಅವರೆಲ್ಲ ಹಂಗೆ ಮಾತಾಡ್ರ ಅಂತೇಳಿ ನೀ ಯಾಕೆ ಸೊರ್ಗಿ ಮಾವ ನೀ ಸುಮ್ ತಿಂದು ಉಂಡು ಮನ್ಯಾಗ ಆರಾಮಿರು ನಿನ್ನ ನೋಡ್ಕೊಳಕ ನಿನ್ನ ಹಿರಿ ಮಗಳ ಗೌರವ ಅದಲ್ಲ ನನಗ ಮನ್ಯಾಗ ಮರ್ಯಾದೆ ಸಿಗುವಲ್ಲ ಇನ್ನ ತಾಯಿ ಸತ್ತ ಮಗಳಪ್ಪ ಆಕಿಗೆ ಯಾರು ಮರ್ಯಾದೆ ಕೊಡ್ತಾರ ಗಂಡ ಬೇರೆ ಇಲ್ಲ. ಯಾಕೆ ಮಾವ ಹಿಂಗೆ ಮಾತಾಡ್ತಿ ನಿನ್ನ ಮಗ ನಿನಗಾಗ್ಲಿಕ್ಕಂದ್ರು ನಿನ್ನ ಹಳೆ ಆಗಿ ನಿನ್ನ ಮಗನಂಗೆ ನಾ ಇರ್ತೀನಿ ನಿನಗ ಮನ್ಯಾಗ ಕಾಲು ನಿಂದಿರ್ಲಿಕ್ಕಂದ್ರ ನನ್ನ ಮನೆಗೆ ಬಾ ನನ್ನ ಮನ್ಯಾಗ ನಿನಗೇನು ಕಮ್ಮಿ ಐತಿ ಹೇಳ ಬಾ ಮಾವ ನಮ್ಮ ಮನೆ ಹೋಗೋಣಂತ ನಿನ್ನ ಮನೆಗೆ ಬಂದಿರೋದು ಏನಾದ್ರು ನಿನ್ನ ಮನೆಯಾಗಿರಾಕಿನೂ ನನ್ನ ಮಗಳ ಅಲ್ಲ. ಆಕಿ ಸ್ವಭಾವ ಗುಣ ಎಲ್ಲ ಅರ್ಥಾವಧಿ ನೀನು. ಮಾವ ಯಾವ್ದ ಹೆಣ್ಣ ಎಟ್ಟು ಸಿಟ್ನಾಕಿದ್ರು ಗಂಡನ ಮನೆಗೆ ತಗ್ಗಿ ಬಗ್ಗಿ ನಡೆಯಬೇಕಾಗತ್ತ ನಿನ್ನ ಮಗಳು ನಿನ್ನ ಮನ್ಯಾಗ ಎಟ್ಟು ಕಿರಿಕಿರಿ ಮಾಡ್ತಾಳಲ್ಲ ನನ್ನ ಮನ್ಯಾಗ ಹಂಗೆ ನಿಲ್ಲಕ್ಕಿ ನಾ ಹೇಳ್ದಂಗ ಕೇಳ್ಕೊತಿರ್ತಾಳ ಸ್ವಲ್ಪ ನೀವು ಕೊಡ ಸಲಿಗೆ ಕಿರಿಕಿರಿ ಮಾಡಾಕಿನ ಏನಾಗಲ್ಲ ಯಾಕ ಭಾಳ ಒಳಗೆ ಬಿದ್ದಿ ನಡಿ ಊರಿಗೆ ಹೋಗೋಣಂತ ನಾವು ಇನ್ನೊಬ್ಬರ ಮನೆಗೆ ಅಪುತ್ರ ಆಗ್ಬೇಕು, ಇನ್ನೊಬ್ಬರ ಮನೆಗೆ ಭಾರ ಆಗಬಾರ್ದು. ಮಾವ ನನ್ನ ಹೊರಗಿಟ್ಟು ಮಾತಾಡಕತ್ತೇನ ಹೆಣ್ಣು ಕೊಟ್ಟು ಮಾವದಿ ಮಾವ ಹೆಣ್ಣು ಕೊಟ್ಟು ಮಾವ ಅಂದ್ರ ಕಣ್ಣು ಕೊಟ್ಟು ದೇವ್ರಿದ್ದಂಗತ್ತ ನೀ ನನ್ನ ಮನೆಗೆ ಬಾರ ಆಗೋದ ಹೇ ಈ ಮಾತಾಡ ಮೇಡ ಮಾವ ನೀ ನಾ ಅಲ್ಲಿಗೆ ಬರಾಕ ಒಲ್ಲೆ ಅನ್ನೋದಿಲ್ಲಪ್ಪ. ಆದ್ರೆ ನಾನು ಅಲ್ಲಿಗೆ ಬರೋದು ನನ್ನ ಮಗಳು ನನಗೆ ಕಿರಿಕಿರಿ ಮಾಡೋದು ಅದನ್ನ ನೋಡಿ ನಿನಗೆ ಬೇಸರ ಆಗೋದು ತಮ್ಮ ಇದೆಲ್ಲ ಯಾರ ಬೇಡಪ್ಪ. ಇಬ್ರು ಗಂಡ ಕೆಟ ಮತ್ತೆ ಇರೋ ಬೇಡ ನಾವಲ್ಲಿ. ಮಾವ ನೀ ಅಂತ ಸ್ವಾಭಿಮಾನಿ ಮನುಷ್ಯ ಅನ್ನೋದು ನನಗೆ ಬರ್ತೈತಿ ನೀ ಅಲ್ಲಿ ಬರಾಕ ಅಲ್ಲೇನತ್ತಿ ನನ್ನಿಂದ ಏನಾಗ್ಬೇಕು ಅದನ್ರಿ ಹೇಳ ನಿನ್ನ ಹಳೆ ಆಗಿ ನನ್ನ ಕೈಲಿ ಆದ್ರೆ ಮಾಡ್ತೀನಿ ಮಾವ. ನೋಡ್ತಮ್ಮ ನನ್ನ ಮಗ ನನ್ನ ಮಾತಂತೂ ಕೇಳೋದು ನೀನು ಒಟ್ಟು ಮನಿ ಮಠ ಬಂದು ಅವತ್ತು ಬುದ್ಧಿ ಹೇಳಿ ಹೋಗಪ್ಪ, ಹಿಂಗಾರ ದಾರಿಗೆ ಬರ್ಬೋದೇನೋ ಅಂತ. ಇಂಥ ಹೊತ್ನ್ಯಾಗ ಮನಿಗೇನು ಬರೋದು ಬೇಡ ಮಾವ. ಮನಿಗೆ ಬಂದ್ರೆ ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಅದು ನಿನಗೆ ಕೆಟ್ಟ ಅನಿಸೋದು ಸುಮ್ಮನೆ ಕಿರಿಕಿರಿ ಯಾಕ ಜಗಳ ಯಾಕ ಹಾದ್ಯಾಗ ಎಲ್ಲರ ಭೇಟಿ ಹಾಕಲ್ಲ ಅವಾಗ ಹೇಳ್ತೀನಿ. ಆದ್ರೆ ನೀ ಮನ್ಸಿಗೆ ಹಚ್ಕೋಬೇಡ ನೀ ಮರಗಬೇಡ ನಿನಗೇನೋ ತ್ರಾಸಿದ್ರು ಯಾರ ಕಡೆ ಫೋನ್ ಮಾಡಸ ನಾ ಬರ್ತೀನಿ ಮಾವ. ನೀ ಆರಾಮಿರ ಮಾವ ನಾ ಇನ್ನು ಬರ್ತೀನಿ ಮಾವ. ಹೇಳಪ್ಪ ಹೇಳ ದೇವ್ರು ಒಳ್ಳೇದು ಮಾಡಿ. ಆಸ್ತಿ ಎಲ್ಲ ನಿಮ್ ಹೆಸರೊಳಗೈತಂತೀರಿ ಇಲ್ಲಾಕಿರೋ ನಾವ ನಡ್ರಿ ಸಿಟಿ ಒಳಗೆ ಹೋಗಿರೋನ್ರಿ. ಹಂಗೆ ಹೋಗಕ್ಕೆ ಬರೋದಿಲ್ಲ, ನಾಳೆ ಊರ್ ಮಂದಲ್ಲ ನಮ್ಗೆ ಬೈತಾರ. ಅಂದ್ರ ನೀವ್ ನಿಮ್ಮ ಅಪ್ಪನ ಕಡೆ ಮಾತಾಡ್ತೀರೇನ್ರಿ? ನಾ ನಿಮ್ನ ನಂಬಿ ಬಂದೀನಿ. ಈಗ ನಮ್ಮ ಅಪ್ಪನ ಮಾತು ಕೇಳೋಣ, ನಮ್ಮ ಅಪ್ಪನ ಮಾತು ಕೇಳಿ ಹೆಂಗಾರ ಮಾಡಿ ಅದೊಂದು ಮನೆ ನಮ್ಮ ಹೆಸರಲ್ಲಿ ಬರ್ಕೊಳ್ಳೋಣ. ಮುಂದೆ ಆ ಮನೆ ನಮ್ಮ ಹೆಸರಲ್ಲಿ ಆದ್ಮ್ಯಾಗ ಅಕ್ಕಿ ನಾವು ಒದ್ದು ಮನೆ ಬಿಟ್ಟು ಹೊರಗೆ ಹಾಕಿ ಹಂಗ ನೋಡಿದ್ರ ಅವ್ರೇ ನಮ್ಮನ್ನ ಮನಿ ಬಿಟ್ಟು ಹೊರಗೆ ಹಾಕೋಂಗ್ ಕಾಣ್ತಾರ. ಹಂಗೂ ಆಗ್ಬೋದು. ಅದು ಯಾರಿಂದ? ಮನ್ಯಾಗ ಅದಾಳ ಗಂಡ ಸತ್ತಕ್ಕಿ ಅಕ್ಕಿ ರೀ ನಿಮ್ಮನ್ ಮದ್ವೆ ಆಗಿದ್ದು ನಾ ರಾಣಿ ತರ ಇರ್ಬೇಕಂತ ಹೇಳಿ ಇಲ್ಲಿ ನೋಡಿದ್ರ ಈ ನಮ್ಮನಿ ಕಿರಿಕಿರಿ ಐತಿ. ಮಾವು ಮಾಡಂದ್ರೆ ನಿನ್ನ ಮದುವೆ ಮಾಡ್ತಿದ್ಲ ಮಾವು ಹೇಳಾರ ಮದುವೆ ಆಗ್ಬಾರ್ದು ಏನು ಹರ್ಕತ್ತೈತಿ ನಿನಗ? ಅಲ್ಲ ಮನಿಗೆ ನೀನ ಹಿರಿಯ ಮಗ ನೀನ ಶಾನೆದವ ನೀನ ಹಿಂಗ ಅಡ್ಡ ದಾರಿ ಹಿಡಿದ್ರ ನಿಮ್ಮ ಅಪ್ಪ ಏನ್ ಮಾಡ್ಬೇಕು? ಯಾರ ಮಾತು ಕೇಳ್ತಾನ ಮಾವ? ಅವ ನಮ್ಮ ಮಾತು ಒಂದ್ರ ಕೇಳ್ತಾನ ಅವ. ನಮ್ಮ ಮಾತು ಕೇಳಬೇಕಂದ್ರೆ ನಾವ್ರೆ ಅವನ ಮಾತು ಯಾಕೆ ಕೇಳ್ಬೇಕು? ನಮ್ಮ ದಾರಿ ನಾವು ನೋಡ್ಕೋತೀವಿ. ತಂದಿ ಮಾತು ನೀ ಅಂತ ಕೇಳಿವಪ್ಪ. ನಿಮ್ಮ ಅಪ್ಪನ ನಿನ್ನ ಮಾತು ಕೇಳ್ಬೇಕಂತಿಲ್ಲ. ಇದು 4 ಮಂದಿ ನೋಡಿದ್ರೆ ನಗತ್ತಾರ. ಅಲ್ಲ ನಿಮ್ಮ ಅಪ್ಪನ ಮಾತು ಎಂತ ಕೇಳಿ ಹೇಳು? ನೆತ್ತ ಪೆಟ್ಟನಾಗ ಆಸ್ತಿ ಬೇಕಪ್ಪ ಅಂದ್ರ ಯಾರ್ಯಾರಿಗೆ ಏಟಾಟ್ ಬರ್ತೈತೆ ಅಟ್ ಆಸ್ತಿ ಬರ್ಕೊಟ್ಟು ನಿಮ್ಮ ಅಪ್ಪ ಅಂಥವ್ ಸಿಗ್ಬೇಕಾದ್ರ ಪುಣ್ಯ ಮಾಡಿ ನೀನು. ನಿನಗೆ ಹೇಳಿದ್ರೆ ಏನು ಅರಿವು ಆಕೈತಿ? ಇರ್ಲಿ ಬಿಡು, ಆಕಿನ ಮದ್ವಿ ಮಾಡ್ಕೊ ಮಂದಿ ಇನ್ನು ಮುಂದ್ರ ಮನ್ಯಾಗ ಸ್ವಲ್ಪ ಚಂದ ನಕ್ಕೋತಿರೋ. ಆ ಬಂದ್ ಹುಡುಗಿ ಮುಂದೆ ಕಿರಿಕಿರಿ ಮಾಡಕ್ ಹೋಗ್ಬೇಡ. ನಾವು ಸುಮ್ಮಿದ್ರು ಏನ್ರ ಒಂದು ಅನ್ನೋದು ಆಡೋದು ಮಾಡ್ತಿರ್ತಾರ ಅವ್ರು. ನಿಮ್ಮ ಅಪ್ಪ ನಿನ್ನ ನಂಬ್ಯಾನ, ಮನಿ ಮಗಾಗಿ ಹೇಳುದು ಕೇಳುದು ಏನು ಮಾಡಬಾರ್ದೇನ? ಅದು ಅಲ್ದ ಹೇಳಾರ ಕೇಳಾರ ಮದುವೆ ಆಗಿ ಬಂದಿ ಇನ್ನ ಮನಿ ಸೇರ್ಸೋಣ ಅಂದ್ರ ನಿನ್ನ ಪುಣ್ಯ. ಅದು ನಿಂಗೆ ಅರ್ಥ ಮಾಡ್ಕೊಳ್ಳೋದು ಆಗವಲ್ಲಲ್ಲೋ. ಈಗ 2 ದಿನ ಆತ ಅವ ಒದರಾಡಕತ್ತಾನ.
ಈಗ ನಿನ್ನ ಮುಂದೆ ಏನು ಹೇಳಿ ಕಳ್ಸಾನ? ಅಲ್ಲೊಂದು ಇಲ್ಲೊಂದು ಹೇಳುದು ಕೇಳುದು ಮಾಡಿಲ್ಲ ನಿಮ್ಮ ಅಪ್ಪ. ಏನೋ ಹೇಳಾರ ಮದುವೆ ಆಗಿ ಬಂದಾನಪ್ಪ. ಇನ್ ಮುಂದ್ ಮನ್ಯಾಗ ಸ್ವಲ್ಪ ಸೂಕ್ಷ್ಮ ಇರೋ ತನಕದ ನೋಡ. ಇನ್ ಮುಂದ್ ನಿಮ್ಮ ಅಕ್ಕಗ ನಿಮ್ಮ ಅಪ್ಪಗ ಕಿರಿಕಿರಿ ಮಾಡಬೇಡ. ಯಾಕೆ ಅಟ್ಟ ಕಿರಿಕಿರಿ ಮಾಡ್ತಿ? ಅವ್ರ ಕಂಡ್ರೆ ಹಂಗ್ಯಾಕ್ ಶೇರ್ಲಾರಂಗ್ ಮಾಡ್ತಿ? ನೀನ್ ಹಳದಪ್ಪದ ನೋವ ನಿಮ್ಮ ಅಕ್ಕದಳಕ್ಕೆ ಹಡದಪ್ಪದಾನ ಒಪ್ಕೋತೀನಿ ಮಾವನ. ಆದ್ರೆ ಆಕೆ ನಮ್ಮ ಅಕ್ಕಲ್ಲ, ನನಗಿರಕ್ಕಿ ಒಬ್ಬೇಕಿನ ತಂಗಿ, ಅದು ನಿನ್ನ ಹೆಂಡತಿ. ಎಷ್ಟು ಹೇಳಿದ್ರು ಅಷ್ಟ ನಿನಗ. ಅದೇನಾರ ಇರ್ಲಾಕ ಸ್ವಲ್ಪ ಮನ್ಯಾಗ ನಕ್ಕೋತಿರು. ಯಾಕಂದ್ರ ನಿನ್ನ ಹೆಂಡತಿ ಮುಂದೆ ನೀ ಅಸಹ್ಯ ಬೇಡ. ನೀವೊಂದು ನೋಡೋದು, ನಿಮ್ಮ ಅಪ್ಪ ಒಂದೊಂದು, ನಿಮ್ಮ ಅಕ್ಕ ಒಂದೊಂದು ಬಂದಕ್ಕೆ ಸಲಿಗೆ ಕೊಟ್ಟಂಗ ಅಕ್ಕದ ಏನ ನೋಡ್ತೀನಿ. ಮನ್ಯಾಗ ಹಿಂಗ ಕಿರಿಕಿರಿ ಮಾಡಕತ್ರಂದ್ರ ಹೆಂಗಿದ್ರು ನನ್ನ ಪಾಲಿಗೆ ಆಸ್ತಿ ಬಂದೈತಿ. ನಾಳೆ ನಾನು ಬೇರೆ ಆಗ್ಬಿಡ್ತೀನಿ. ಒಬ್ಬನ ಮಗ ಅದಿ ಹಿಂಗ್ ಮಾತಾಡ್ತಿ. ನೀವೇನ್ರ ಇಬ್ರು ಮೂರು ಮಂದಿ ಅಣ್ಣತಂಬ್ರ ಇದ್ರಂದ್ರ ನಿಮ್ಮ ಅಪ್ಪನ ಕುತ್ತಿಗೆಚ್ಚಿ ಕೊಲ್ತಿರಲ್ಲೋ. ತಾಳಿ ಕಡಿ ಕರ್ಕೊಂಬಂದಿ ನಡ್ಬರ್ಕ ಕೈ ಬಿಡಾಕ್ ಬರ್ದಲ್ಲ. ನಿಮ್ಮ ಅಪ್ಪ ನಿನ್ನ ಹಡದ ಜೋಪಾನ ಮಾಡ್ಯಾನ. ಜೋಪಾನ ಮಾಡಿದಕರ ನಿಮ್ಮ ಅಪ್ಪರು ಸ್ವಲ್ಪ ಕಿಮ್ಮತ್ ಕೊಟ್ಟು ತಗ್ಗಿ ಬಗ್ಗಿ ನಡಿ. ನೀ ಬ್ಯಾರ ಇರ್ತಾರ ಇರು, ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ಅಪ್ಪಗ ನಿನ್ನ ಹೆಂಡತಿ ಮುಂದೆ ತಿರುಗಿ ಮಾತಾಡಕ್ ಹೋಗ್ಬೇಡ. ಅದನ್ನ ಹೇಳಕ್ ಇಲ್ಲಿ ಕರ್ಸಿದೇನೆ. ನಿನ್ ಜೋಡಿ ಏನ್ ಮಾತಾಡ್ದ? ನಮ್ಮ ತಂಗಿ ಜೋಡಿ ಮಾತಾಡ್ತೀನಿ ತಗೋ. ನೀ ಮದುವೆ ಆಗಿ ಬಂದಿದ್ ನಿಮ್ ತಂಗಿಗೆ ಏನಾರ ಗೊತ್ತಾದಂದ್ರ ನಿಮ್ ತಂಗಿ ಕಾಲ ನನ್ನ ಮನ್ಯಾಗ ನಿಂದ್ರೋದಿಲ್ಲ. ಯಾಕಂದ್ರ ಮೊದಲ ಆಕಿ ನಿಮ್ಮ ಅಪ್ಪ ನಿಮ್ಮ ಅಕ್ಕಂದ್ರ ಹೊಟ್ಟೆ ಹುರ್ಕೊಂಡು ಸಾಯ್ತಾಳ. ಅಂತದ್ರಾಗ ನಿನ್ನ ಹೆಂಡತಿ ಜೋಡಿ ನಿನ್ನ ಜೋಡಿ ಇನ್ನಟ್ ಕೈ ಜೋಡಿಸಿದ್ಲಂದ್ರ ನಿಮ್ಮ ಮನಿನ ಮೂರು ಹೊಟ್ಟಾಳೆ ಆಗ್ಬಿಡ್ತೈತಿ. ನನ್ನ ಹೆಂಡತಿ ಕಿವಿ ಅಂಕತಕ ಈ ಸುದ್ದಿ ಏನೂ ಗೊತ್ತಾಗಬಾರ್ದು ನೋಡು. ಹಂಗೇನ್ರ ಗೊತ್ತು ಮಾಡಿದೆ ಅಂದ್ರ ನಿನ್ನ ತಂಗಿ ಬಾಳೆ ನೆಟ್ಟಗಾಗೋದಿಲ್ಲ. ಎಲ್ಲಾರು ಒಂದಾಗಿ ನಾಟಕ ಮಾಡತ್ತಾರೆ ಹಿಂಗೆ, ಹಂಗೆಲ್ಲ ಗೊತ್ತಾಗತ್ತಿಗೋ. ನಿನ್ನ ತಮ್ಮ ಇನ್ನೊಂದು ಮದುವೆ ಆಗಿ ಬಂದ ಅಂತೇಳಿ ನನ್ನ ಹೆಂಡತಿಗೆ ಏನಾರ ಗೊತ್ತಾದ್ರ ಆಕಿ ಇನ್ನಷ್ಟು ಎದ್ದು ಕುಂದಿರ್ತಾಳ. ಉರಿ ಬೆಂಕ್ಯಾಗ ತುಪ್ಪ ಸುರಿದಂಗ ಮಾಡ್ತಾಳ. ನಿನ್ನ ತಮ್ಮನ ಹೆಂಡತಿ ಜೊತೆ ಕೈ ಜೋಡಿಸ್ತಾಳ. ಅವಾಗ ನಿನ್ ಜೀವನ ಎಲ್ಲಿ ಹೋಗೈತಿ? ನಾಯಿ ನರಿಗಳು ಹರ್ಕೊಂಡ್ ತಿನ್ನಂಗ ಆಕೈತಿ. ನಿಮ್ಮ ಅಪ್ಪನ ಜೊತೆ ನೀ ಗಟ್ಟಿಯಾಗಿದ್ರ ನಿನ್ ಜೀವನ ಇರ್ತೈತಿ. ಇಂಥವ್ರಿಗೆ ಅಂಜೇನಾರ ಯಪ್ಪ ಎನ್ನ ಅಂತ ಬದುಕಾಕೈತಂದ್ರ ಆ ಬದುಕಿಗೆ ಕೊಳ್ಳಿಡು ಮಂದೈತಿ. ತರಕಿರ್ಲಿ. ಇಷ್ಟು ದಿನ ನನ್ನ ತಂಗಿ ನನ್ನ ತಮ್ಮ ಜೀವ ತಿಂತಿದ್ರು. ಈಗ ಅವ್ರ ಜೋಡಿ ಈಗಿನೂ ಕೈ ಜೋಡ್ಸ್ಯಾಳ. ನನಗ ನನ್ನ ಬಗ್ಗೆ ಚಿಂತೆ ಇಲ್ಲ. ಆದ್ರ ನಮ್ಮ ಅಪ್ಪನ ಜೀವನ ಮುಂದೆ ಹೆಂಗಂತೇಳಿ ಅದು ಚಿಂತತೈತಿ. ನಿಮ್ಮ ಅಪ್ಪ ಜೀವನದಾಗ ನೊಂದಾನ ಬೆಂದಾನ. ನಿಮ್ಮ ಅಪ್ಪಗೆ ಎಷ್ಟ ತ್ರಾಸ ಆದ್ರು ಅವ ಬದುಕ್ತಾನ. ಯಾರ ಸಂಬಂಧ? ನಿನ್ನ ಸಂಬಂಧ. ಆದ್ರ ನೀ ಧೈರ್ಯದಿಂದ ನೀ ಗಟ್ಟಿತನದಿಂದ ಬದುಕಬೇಕಾಗಿದ್ದು ನಿಮ್ಮ ಅಪ್ಪನ ಸಂಬಂಧ. ನಿಮ್ಮ ಅಪ್ಪಗಾದ್ರ ನಿಮ್ಮ ಅಪ್ಪ ನಿನಗೆ ಆಗೇ ಆಗ್ತಾನ. ನೀವಿಬ್ರು ಗಟ್ಟಿ ಧೈರ್ಯದಿಂದ ನಿಮ್ಮಿಬ್ರು ಕಾಯಕ ನಾನು ಇರ್ತೀನಿ. ಇವ್ರೆಷ್ಟು ದಿನ ಮೋಸದಿಂದ ಆಸ್ತಿ ಕಸ್ಕೊಳಕ ಮನಿ ಕಸ್ಕೊಳಕ ನಿಮ್ಮ ಜೀವ ಹಿಂದಾಕ ನೋಡ್ಕೋತಾರಲ್ಲ, ಅಷ್ಟು ದಿನ ನಾನಂತೂ ನಿಮ್ ಕೈ ಬಿಡ್ದಿಲ್ಲ. ಯಾಕಂದ್ರೆ ಸತ್ಯಕ್ಕ ಮ್ಯಾಗೊಬ್ಬ ಕಾಯಂ ಇರತಾನ. ಆಸ್ತಿಯನ್ನ ಕೇಳಿದ್ರೆ ಅದಕ್ಕೆ ನಮ್ಮಪ್ಪ ಅವ್ರಿಗೆ ಆಸ್ತಿನಿ ಕೊಟ್ಟ. ಆದ್ರೆ ಈಗ ಅವ್ರಿಗೆ ಏನ್ ಬೇಕಾಗೈತೆ ಅನ್ನೋದು ಗೊತ್ತಾಗೋಲ್ದಾಗೈತಿ. ಅವ್ರಿಗೆ ನೀನು ನಿಮ್ಮಪ್ಪ ಮನ್ಯಾಗಿರ್ಬಾರ್ದು. ಅವ್ರಿಗೆ ನೀವಿರೋ ಮನಿ ಬೇಕಾಗೈತಿ. ಅವ್ರಿಗೆ ನಿಮ್ಮ ಆಸ್ತಿ ಬೇಕಾಗೈತಿ. ಅವ್ರಿಗೆ ಸ್ವತಂತ್ರ ಬೇಕಾಗೈತಿ. ಎಲ್ಲದಕ್ಕೂ ಅಡ್ಡಿ ನಿಮ್ಮಪ್ಪ ಆಗತಾನ. ನಿಮ್ಮ ಅಪ್ಪನಿಂದ ನೀನು ಆಗತೈತಿ. ಅವ್ರಿಗೆ ನೀವು ಯಾರು ಇರಬಾರ್ದು ಅನ್ನೋದ ಒಂದು ದೊಡ್ಡ ಮುಳ್ಳಾಗಿರಿ. ನಾವು ಅವ್ರಿಗೆ ಮುಳ್ಳಾಗಿವಿ ಅಂತೇಳಿ ನಮ್ ಜೀವನಕ್ಕೆ ಕೊಳ್ಳಿಡಕ್ ಬರಕತ್ತಾರ ಅವ್ರು. ನೀವಿನ ಭಾಳ ದೂರ ಅದಿರಿ. ತಂದೆ ಮಕ್ಕಳ ಕಾಲ ಹೋಯ್ತ, ಅಣ್ಣ ತಮ್ಮರ ಕಾಲ ಹೋಯ್ತ, ತಾಯಿ ಮಕ್ಕಳ ಕಾಲ ಹೋಯ್ತ. ಈಗ ಕಾಲಿರುದ ರೊಕ್ಕಕ್ಕ, ಆಸ್ತಿಗೆ. ಆಸ್ತಿ ಯಾರು ಮಾಡಿರ್ತಾರಲ್ಲ ಅಲ್ಲಿ ತಕ ಮಕ್ಳ ಅಪ್ಪ ಅಂತಾವ. ಆಸ್ತಿ ಅವ್ರ ಹೆಸರಲ್ಲಿ ಆದ್ಮ್ಯಾಗ ಮಕ್ಳ ಹಡದವ್ವ ಅಪ್ಪ ಜಾಡಿಸ್ಬಿದ್ದಿರ್ತಾವ. ಕಾಲ ಭಾಳ ಉಪರಾಟಿ ಐತಿ. ನಾವು ಅನ್ಕೊಂಡಾಟ ಸರಳ ಇರಲ್ಲ. ನನ್ನ ತಮ್ಮ ನನ್ನ ತಂಗಿ ಅತ್ತ ನೀ ಏನು ಗಟ್ಟಿದ್ದಾರೆ ಅನ್ನೋ ಮನಸ್ಸಿನಾಗ ಅವ್ರನ್ನ ಇಟ್ಕೊಂಡಿಲ್ಲ. ನೀ ಇಟ್ಕೊಂಡಂಗ ಅವ್ರು ಇಟ್ಕೊಂಡಿಲ್ಲವ. ಒಂದ್ ಮಾತು ಹೇಳ್ತೀನಿ, ನನ್ನ ಜೀವನ ಹಾಳಾದ್ರ ಹಾಳಾಗೋಲ್ದಕ್ಕ ನಮ್ಮ ಅಪ್ಪನ ಜೀವನನೂ ಹಾಳಾಗ್ಬಾರ್ದು. ನನ್ನ ತಂಗಿ ನನ್ನ ತಮ್ಮನ ಜೀವನ ಹಾಳಾಗ್ಬಾರ್ದು. ಸತಿ ಸಾವಿತ್ರನು ಹಿಂಗ ಅಂತಿದ್ಲು. ಆಕಿ ಕಾಡ್ದವ್ರು ಯಾರು? ತಮ್ಮ ಮನಿ ಮಂದಿನ. ಹೇಮರೆಡ್ಡಿ ಮಲ್ಲಮ್ಮನ ಹಿಂಗ ಅಂತಿದ್ಲ. ಆಕಿ ಕಾಡ್ದವ್ರು ಯಾರು? ಅವ್ರ ಮನಿ ಮಂದಿನ. ಇಲ್ಲಿ ನಮ್ಮ ಜೀವನಕ್ಕೆ ಮುಳ್ಳಾಗೋರು ನಮ್ಮ ಮನಿ ಮಂದಿನ. ಅದನ್ನ ನೀ ತಿಳ್ಕೊ. ನೀ ಆ ಮನಿ ಮಗಳು ಅಥವಾ ಆ ಮನಿ ಕೆಲಸದವಳು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಈ ಮನಿಗೆ ಸೊಸೆಯಾಗಿ ಬಂದೆ ಅಂದ್ಮೇಲೆ ನಾ ಹೇಳ್ದಂಗೆ ಕೇಳ್ಬೇಕು. ಆ ಮನಿ ಮಗಳರ ಅಂತ ಅನ್ಕೋ, ಇಲ್ಲ ಆ ಮನಿ ಕೆಲಸದಾಕಿರ ಅಂತ ತಿಳ್ಕೊ.
ಆದ್ರ ಆ ಮನಿ ಒಡೆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡವ. ಕಂಡು ಕಾಣ್ದಂಗ ಕೇಳು ಕೇಳ್ದಂಗ ಇದ್ರ ನಮಗೂ ಚಲೋ ನಿಮ್ಗೂ ಚಲೋ. ನೀವ್ ಹೇಳ್ದಂಗೆಲ್ಲ ಕೇಳ್ತೀವ, ಆದ್ರೆ ನಿಮ್ಮ ಮಾತು ಕೇಳಿ 4 ಮಂದಿ ನಗೋಂಗ್ ಆಗ್ಬಾರ್ದು. ಮೊದ್ಲ ನಮ್ಮಪ್ಪ ಬಾಯ್ ಸತ್ತವದನ, ಅವನ್ ಕಣ್ಣಾಗ ನೀರ್ ಹಾಕಿಸ್ಬೇಡ್ರವ. ನಿಮ್ಮ ಅಪ್ಪ ಬಾಯ್ ಸತ್ತಾವೇನ? ನಿಮ್ಮ ಅಪ್ಪ ಬಾಯ್ ಬಂದಂಗ ಮಾತಾಡ್ತಾನ, ಅವ್ನ್ ಸುಮ್ನಿರ್ ಅಂತ ಹೇಳ. ಆಗ್ಲಿವ, ನೀ ಅಂದಂಗ ಆಗ್ಲಿ. ಆದ್ರೆ ಈಗ ನಮ್ಮಪ್ಪನಂತವ್ರಿಗೆ ನಮ್ಮಂತವ್ರಿಗೆ ಕಾಲಿಲ್ಲ. ಕಾಲ ಹೆಂಗೈತೆ ಬಿಟ್ಟೈತೆ ಗೊತ್ತಿಲ್ಲ, ಆದ್ರ ಕಾಲ ತಕ್ಕಂಗ ನೀವ್ ಬದ್ಲಾಗ. ಯಾಕಪ್ಪ ನೀನು ನಿನ್ನ ಹೆಂಡತಿ ಗೌರವಕ್ಕೆ ಬಹಳ ತ್ರಾಸ ಕೊಡಕತ್ತೀರಂತಲ್ಲ? ಅಲ್ಲ ಆಕೇನ್ ನಿಮಗೆ ಕಾದೆಣ್ಣೆ ಹಾಕ್ಯಾಳ? ಸವಿತಾ ನೀರು ಕೇಳಿದ್ರ ಪಟ್ಟ ನೀರು ಕೊಡಲತ್ತಿಕ್ಕಿ, ಚಾ ಕೇಳಿದ್ರ ಚಾ ಮಾಡಿ ಕೊಡಲತ್ತ. ಮತ್ತ ಈಗ ಮನ್ಯಾಗ ಎದಕ್ಕೆ ಅದಾಳಕ್ಕೆ? ಈ ಮನ್ಯಾಗ ನಿನಗೆ ಎಷ್ಟು ಹಕ್ಕು ಐತೋ ಅಷ್ಟ ಹಕ್ಕು ನಿಮ್ಮ ಅಕ್ಕಗೂ ಐತಿ. ನಿನಗೆ ಎಷ್ಟು ಆಸ್ತಿ ಬರ್ದೇನಲ್ಲ ಅಷ್ಟ ಆಸ್ತಿನೂ ನಿಮ್ಮ ಅಕ್ಕಗೂ ಬರ್ದೇನ ಅನ್ನೋದು ನೆನಪಿರ್ಲಿ. ಏನ್ ಮಾತಾಡಕತ್ತಿ? ಸಣ್ಣಕ್ಕಿ ಮದ್ವಿ ಮಾಡಿ ಕೊಟ್ಟಿವಿಲ್ಲ, ಆಕಿ ಗಂಡನ ಮನ್ಯಾಗ ಅದಾವಿಲ್ಲ, ದೊಡ್ಡ ಅಕ್ಕಿಗೆ ಮದ್ವಿ ಮಾಡಿ ಕೊಟ್ಟಿವಿ. ಅಲ್ಲ ಗಂಡ ಇರ್ಲಿ ಬಿಡ್ಲಿ, ಆಕಿ ಗಂಡನ ಮನ್ಯಾಗ ಇರ್ಬೇಕು. ಈ ಮನ್ಯಾಗ ಇರೋದು ಏನ್ ಹರ್ಕತ್ತ? ಹೆಣ್ಣಾಗಿ ಹುಟ್ಟಿದ್ದೆ ಅಂದ್ರೆ ಹೆಣ್ಣಿನ ಕಷ್ಟ ಏನು ಅಂತ ನಿನಗೆ ಗೊತ್ತಾಕಿತ್ತು. ಹೆಣ್ಣಿನ ಹೊಟ್ಯಾಗ ಹುಟ್ಟಿ ಹೆಣ್ಣಿನ ಬಗ್ಗೆ ಏನೂ ತಿಳ್ಕೊಂಡಿಲ್ಲಲ್ಲೋ ನೀ. ನಿನ್ನ ಮುಂದೆ ಹೇಳೋದು ಅಷ್ಟ, ಕೋಣನ ಮುಂದೆ ಕಿನ್ನೂರು ಬಾರಿಸೋದು ಅಷ್ಟ. ಛೇ ಅಪ್ಪ, ಇಷ್ಟ ಹೇಳವ ನನ್ನ ಹೆಂಡತಿಗೊಂಥರ ನ್ಯಾಯ ಮಾಡ್ತಿ, ನನ್ನ ತಂಗಿಗೊಂಥರ ನ್ಯಾಯ ಮಾಡ್ತಿ. ಅದ ಮನ್ಯಾಗ ಅದಾಳಲ್ಲ ಆಕಿಗೊಂಥರ ಬ್ಯಾರೇನ ನ್ಯಾಯ ಮಾಡ್ತಿ. ನಿನ್ನ ಹೆಂಡತಿ ಕಷ್ಟ ಕೇಳಾಕ ನೀ ಅದಿ, ನಿನ್ನ ತಂಗಿ ಕಷ್ಟ ಕೇಳಾಕ ಆಕಿ ಗಂಡ ಅದಾನ. ಆದ್ರ ಆ ಹುಡುಗಿ ಕಷ್ಟ ಕೇಳಾಕ ಯಾರದಾರೋ? ಅಂದ್ರೆ ನಿನ್ನ ಮಾತಿನ ಅರ್ಥ, ನೀ ಬದುಕಿರೋ ಮಟ್ಟ ನೀ ಏನ್ ನಮ್ಮ ಬಗ್ಗೆ ಚಿಂತೆ ಮಾಡುದಿಲ್ಲ, ಅಕ್ಕಿ ಇರೋ ಮಟ್ಟ ಅಕ್ಕೇ ನಮ್ಮನ್ನ ಚಂದ್ರ ಹಾಕಿ ಬಿಡುದಿಲ್ಲ. ಆತಪ್ಪ, ಇವತ್ತ ನನಗೆ ಮಾತು ಕೊಡು. ನೀನು ಇನ್ ಮೇಲೆ ಆಕಿನ ನಾನು ಒಡ ಹುಟ್ಟಿದ ಅಕ್ಕನಂಗ ನೋಡ್ಕೊಂಡು ಹೊಕ್ಕೇನೆ ಅಂತ ಮಾತು ಕೊಡು. ನಿಮ್ಮಷ್ಟ್ರು ಒಂದ ತಕಡೆಯಾಗಿಟ್ಟು ತೂಗ್ತೇನೆ, ಮತ್ತಿನ್ನೇನು? ಬೀದ್ಯಾಗ ಬಿದ್ದಕ್ಕಿನ ನಮ್ಮ ಅಕ್ಕ ತಿಳ್ಕೊಳಕ ನನಗೇನು ಹುಚ್ಚ ಹಿಡ್ದಿಲ್ಲ. ಎಲ್ಲೇ ಇದ್ದಾಕಿನ ಕಟ್ಕೊಂಡು ಬಂದಿಯಲ್ಲ, ಆಕಿಗೆ ನನ್ನ ಸೊಸಿ ಅನ್ನಾಕ ನನಗೂ ಹುಚ್ಚ ಹಿಡ್ದಿಲ್ಲ. ಮದುವೆ ಆಗಿದ್ದು ತಪ್ಪಲ್ಲ, ಒಳ್ಳೇದ. ಆದ್ರ ಮದುವೆ ಆಗಿ ಒಂದು ಮನೆ ನಡ್ಯಾಕ ಬಂದಿ ಅಂದ ಬಳಕ ಆ ಮನಿಗೆ ನೀ ಮರ್ಯಾದೆ ಕೊಡ್ಬೇಕು. ನಿನ್ನ ಗಂಡ ಹೆಂಗ, ನಿನ್ನ ಗಂಡಕ್ಕಿಂತ ಹೆಚ್ಚ ಆ ಮನಿ ಮಾಲಕ ನಿಮ್ಮ ಮಾವ ಇರ್ತಾನ, ಅವಂಗ ಬಾ ಬಂದಂಗ ಮಾತಾಡ್ತಿ ಅಂದ ಬಳಕ ಆ ಮನ್ಯಾಗ ಅವ್ನ ಮರ್ಯಾದೆ ಎಲ್ಲಿ ಉಳಿತದ? ಅಂದ್ರ ಅವ್ರೆಲ್ಲಾ ಅಂದಿದ್ದ ಅನಿಸ್ಕೋಬೇಕೇನ್ರಿ ನಾವು? ಊರಾಗ ಮಗನ ಮದ್ವಿ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಊರಾಗ 4 ಮಂದಿ ಕಡೆ ಅಕ್ಷತೆ ಕಾಳು ಒಗಿಸ್ಬೇಕಂತೇಳಿ ಹಡದಪ್ಪಗ ಒಂದ್ ಕನಸು ಇರ್ತೈತಿ. ಆ ಕನಸನ್ನ ನೀವು ಕಲ್ಲು ಮಾಡಿದ ಮ್ಯಾಗ ಆ ಜೀವ ಎಷ್ಟು ಮರ್ರಿ ಹಾಕಿಲ್ಲ. ಒಂದು ಮಾತು ನಿನ್ನ ಗಂಡ ಯಪ್ಪ ನಾ ಒಂದು ಹುಡುಗಿನ ಪ್ರೀತಿ ಮಾಡಾಕತ್ತೀನಿ, ಆಕಿನ ಮದುವೆ ಆಕಿನ ಅಂತಿದ್ರ ಅವ್ನು ಬ್ಯಾಡ ಅಂತಿದ್ದೇನೆ. ನಾವೆಲ್ಲ ಏನು ಅಡ್ಡ ಹಾಕಿದ್ವೇನ? ಹೇಳಾರ ಕೇಳಾರ ತಂದು ಇದ್ದು ಇಲ್ಲಾರಂಗೆ ಮಾಡಿಟ್ರಿ. ನಿಮಗ್ರ ಚಲೋ ಅನಿಸ್ತೈತೇನ? ನಾವು ಪ್ರೀತಿ ಮಾಡಿವಿ, ಮದ್ವೆ ಆಗಿವಿ, ಅದನ್ನೆಲ್ಲ ನಿಮ್ಗೆ ಹೇಳಿ ಕೇಳಿ ಮಾಡ್ಬೇಕೇನ? ಹೇಳಾರ ಕೇಳಾರ ಮದುವೆಗೆ ದೊಡ್ಡ ತಪ್ಪು ಮಾಡಿರಿ. ಅಂತದ್ರಾಗ ನಮ್ಮ ಮಾವ ದೇವ್ರಂತವ ನಿಮ್ಮನ್ನ ಮನಿ ಸೇರ್ಸೋಣ ಅಂತದ್ರಾಗ ಅವ್ರಿಗೆ ತಗ್ಗಿ ಬಗ್ಗೆ ನಡಿಬೇಕಲ್ವ? ಹಿಂಗೆ ತಿರುಗಿ ಮಾತಾಡಿದ್ರ ಆ ಹಿರಿ ಮನುಷ್ಯ ಮನ್ಯಾಗ ಮಗನ ಮುಂದೆ ಏನ್ ಚಲೋ ಅನಿಸ್ತೈತಿ? ಮನ್ಯಾಗ ಮಾವು ಕಿಮ್ಮತ್ ಸಿಗ್ಬೇಕಂದ್ರ ಮೊದ್ಲ ನಮಗ್ ಚಂದಗ ಮಾತಾಡಂತ ಹೇಳ್ರಿ ಮಾವುಗ. ತಪ್ಪು ನಿಂದಲ್ಲ, ನಿಮ್ಮ ಮನ್ಯಾಗ ಹಿಂಗ ಕಲಿಸ್ಕೊಟ್ಟಿರ್ಬೇಕು ನಿನಗಂತ ನಾ ತಿಳ್ಕೊತೀನಿ. ಮನ್ಯಾಗ ಅವ್ವ ಅಪ್ಪ ಚಂದಗ ಮಾತಾಡಿದ್ದಂಗ ಇಲ್ಲಿ ನಿಮ್ಮ ಮಾವು ಚಂದ ಮಾತಾಡ್ತಿದ್ದೆ. ಮನ್ಯಾಗ ನೀ ದಾರಿ ಬಿಟ್ಟು ಮಾತಾಡಂಗ ಅಂತಿ ಅಂದಂಗ ಇನ್ನೊಬ್ರಿಗೆ ನೀ ಯಾಕೆ ಮರ್ಯಾದೆ ಕೊಟ್ಟು ಮಾತಾಡ್ತಿ? ನಮ್ಮ ಮನೆಯವ್ರಿಗೆ ಇಂಥವ್ರನ್ನ ಮದ್ವೆ ಆಗೇನಂದ್ರ ನನಗ್ ಉಗುಳ್ತಾರ್ರಿ. ನೋಡವ, ನೀನು ತಪ್ಪು ಮಾಡಿ ಅವನು ತಪ್ಪು ಮಾಡ್ಯಾನ. ತಪ್ಪೆಲ್ಲ ಹೊಟ್ಟೆ ಹಾಕೊಂಡು ಗಂಡನ ಮನ್ಯಾಗ ಚಂದಗ ಬಳೆ ಮಾಡಿ ನಿಮ್ಮ ಮಾವುಗಾಗ್ಲಿ ಮನ್ಯಾಗಲ್ಲ ಗೌರಿ ಆಕಿಗಣಗಾಗ್ಲಿ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನೀನು ಒಂದೇ ನದಿ ತಿಳ್ಕೊ. ಬರ್ತಾರಿ ಎಲ್ಲರೂ ನಮ್ಗೆ ಬುದ್ಧಿ ಹೇಳಾಕ.